ಬಂದಿನಿ ನಾನು ಟ್ರಿಪ್ಪು ಅಂತ. ಹಾಯ್ ಆಲ್, ವೆಲ್ಕಮ್ ಟು ಟ್ರಾವೆಲ್ಸ್ ಭೂಮಿ. ನಾವು ಟ್ರಿಪ್ ಹೋಗ್ತಾ ಇದ್ದೀವಿ ಮುರುಡೇಶ್ವರ ಹೊನ್ನಾವರಗೆ. ಪಲ್ಲವಿ ಹಾಲಿಡೇಸ್ ಕಡೆಯಿಂದ ಟ್ರಿಪ್ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಪ್ಯಾಕೇಜಲ್ಲಿ. ನಾನು ನನ್ನ ಫ್ರೆಂಡ್ ಜ್ಯೋತಿ ಮತ್ತು ದಿವ್ಯಾ ಹೋಗ್ತಾ ಇದ್ದೀವಿ. ದಿವ್ಯಾ ನೋಡು. ನೆಕ್ಸ್ಟ್ ಬಸ್ ಬಂದು ಕುಣಿಗಲ್ ಹತ್ರ ಸ್ಟಾಪ್ ಆಯಿತು. ನಾವು ಬಂದಿದ್ದ ಬಸ್ ಬಂದು ಆದ್ಯ ಅಂತ, ಅದು ಬಂದು ಶಿವದರ್ಶಿನಿ ಏನೋ ರೆಸ್ಟೋರೆಂಟ್ ಮುಂದೆ ಸ್ಟಾಪ್ ಆಯಿತು. ಬಿಕಾಸ್ ಡಿನ್ನರಿಗೆ ಇವರೇನು ಪೇ ಮಾಡಲಿಲ್ಲ, ನಾವೇ ಬೈ ಮಾಡಿದ್ದು. ಪ್ಯಾಕೇಜಲ್ಲಿ ಡಿನ್ನರ್ ಎಲ್ಲ ಇರಲಿಲ್ಲ, ಈ ನೈಟ್ ಡಿನ್ನರ್ ಇರಲಿಲ್ಲ. ಸೊ ನಮ್ಮ ಫ್ರೆಂಡ್ ಅಲ್ಲಿ ಬೈತಾ ಇದ್ಲು, ನಾವು ತುಂಬ ಜಾಸ್ತಿ ನಗ್ತಾನೇ ಇದ್ವಿ, ನಾನು ನನ್ನ ಫ್ರೆಂಡ್ ಜ್ಯೋತಿ. ಅದಕ್ಕೆ ನನ್ನ ಫ್ರೆಂಡ್ ಬೈತಾ ಇದ್ಲು ಕೋತಿಗಳು ಅಂತ. ಕಬ್ಬುಗಳ ಕಟ್ಗೆ ಬಂದಿನಿ ನಾನು ಟ್ರಿಪ್ಪು ಅಂತ. ಅದಾದಮೇಲೆ ನಾವು ಅಲ್ಲೇ ಒಂದಷ್ಟು ಫೋಟೋಶೂಟ್ ವೀಡಿಯೋಸ್ ಮಾಡ್ಕೊಂಡ್ವಿ. ಆಮೇಲೆ ಎಲ್ಲರೂ ಬಸ್ ಮುಂದೆ ಕರೆದ್ರು. ಯಾಕಪ್ಪ ಅಂತ ಹೋಗಿ ನೋಡಿದ್ರೆ ಅಲ್ಲಿ ಕೇಕ್ ಕಟ್ ಮಾಡಿಸ್ತಾಯಿದ್ರು. ಅಲ್ಲಿ ಏನಕ್ಕೆ ಅಂತಂದರೆ ಅವ್ರದ್ದು ಬಸ್ಸು 1 ಇಯರ್ ಕಂಪ್ಲೀಟ್ ಆಯ್ತಂತೆ, ಅದಕ್ಕೆ ಕೇಕ್ ಕಟ್ ಮಾಡಿಸ್ತಾಯಿದ್ರು. ಅದಾದಮೇಲೆ ನೆಕ್ಸ್ಟ್ ಹೊರಟ್ವಿ. ಅಲ್ಲಿಂದ ಕುಣಿಗಲ್ಲಿಂದ ಮತ್ತೆ ಮುರುಡೇಶ್ವರ ಕಡೆಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಬಸ್ಸಲ್ಲೆಲ್ಲ ಫುಲ್ ಸಾಂಗ್ ಕೇಳ್ತಾ ಇದ್ವಿ. ಸ್ವಲ್ಪ ಹೊತ್ತು ತನಕ ಕೇಳಿದ್ವಿ. ಆಮೇಲೆಲ್ಲ ಕೆಲವರು ಎದ್ದು ಡ್ಯಾನ್ಸ್ ಮಾಡಿದ್ರು. ನನ್ನ ಫ್ರೆಂಡ್ ಅಂತೂ ಫುಲ್ ಜೋಶಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ಲು, ನೋಡೋಕ್ಕೆ ಚೆನ್ನಾಗಿತ್ತು. ನಾವು ಫುಲ್ ಎಂಟರ್ಟೈನ್ ತೊಗೊಂಡ್ವಿ. ನಾನು ನೋಡಿ, ನನ್ನ ಹಸ್ಬೆಂಡ್ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು, ನಾವು ನೋಡಿ ಸಾಕಾಗಿ. ಮತ್ತು ನನ್ನ ಫ್ರೆಂಡ್ ಜ್ಯೋತಿ, ನನ್ನ ಫ್ರೆಂಡ್ ದಿವ್ಯಾ 3 ಜನನೂ ಸೇರ್ಕೊಂಡು ಡ್ಯಾನ್ಸ್ ಮಾಡಿದ್ವಿ. ತುಂಬ ಎಂಜಾಯ್ ಮಾಡಿದ್ವಿ, ಜಾಲಿ ಮರೆಯೋಕ್ಕಾಗಲ್ಲ ಅದೆಲ್ಲ. ಅದಕ್ಕೆ ನೆಕ್ಸ್ಟ್ ಅದಾದಮೇಲೆ ನನ್ನ ಫ್ರೆಂಡ್ ಮಗಳು ಮತ್ತು ಒಂದು ಚಿಕ್ಕಗೆ 8 ಇಯರ್ಸ್ ಮಗು ಇತ್ತು, ಆ ಹುಡುಗಿನೂ ಡ್ಯಾನ್ಸ್ ಮಾಡಿದರು. ಸೊ ಆ್ಯಕ್ಚುಲಿ ಇಲ್ಲಿ 9 ಇಯರ್ಸ್ ಮೇಲಿದ್ದರೆ ಮಾತ್ರ ಸ್ಕೂಬಾ ಡ್ರೈವಿಂಗ್ ಅಲೋ ಮಾಡ್ತಾಯಿದ್ದು, ಅದಕ್ಕೆ ಚಿಕ್ಕ ಮಕ್ಳು ಯಾರೂ ಬಂದಿರಲಿಲ್ಲ. ನೆಕ್ಸ್ಟ್ ನಾನು ನನ್ನ ಹಸ್ಬೆಂಡು ಡ್ಯಾನ್ಸ್ ಮಾಡಿದ್ವಿ. ಅದು ಚೆನ್ನಾಗಿತ್ತು ಅಂತ ನಮ್ಗೆ ಅನ್ಸುತ್ತೆ, ಬೇರೆಯವ್ರಿಗೆ ಗೊತ್ತಿಲ್ಲ. ಒಟ್ಟಲ್ಲಿ ಎಂಜಾಯ್ ಅಂತೂ ಮಾಡಿದ್ವಿ. ಸೊ ಪಲ್ಲವಿ ಹಾಲಿಡೇಸ್ ಕಡೆಯಿಂದ ಬಂದಿದ್ದ ಬಸ್ಸು ತುಂಬ ಚಿಕ್ಕದಾಗಿತ್ತು, ಅಂದರೆ 50 ಮೆಂಬರ್ಸ್ ಕೂತಿದ್ವಿ. ಬಟ್ ಸೀಟೆಲ್ಲ ಸ್ವಲ್ಪ ಚಿಕ್ಕದಿತ್ತು. ಆಮೇಲೆ ವೋಲ್ವೋ ಥರ ಇರುತ್ತೆ ಅಂದರು, ಬಟ್ ಸೀಟೆಲ್ಲ ಸರಿಯಾಗಿ ಬೆಂಡ್ ಆಗ್ತಾ ಇರಲಿಲ್ಲ. ಮುಂದೆ ಇದ್ದವ್ರಿಗೆ ಗೊತ್ತಿಲ್ಲ, ಸೊ ನಾವು ಹಿಂದೆ ಇದ್ದವ್ರಿಗೆ ಕಷ್ಟ ಆಯಿತು, ತುಂಬ ಕಷ್ಟ ಆಯಿತು. ಅಂದರೆ 12 o'clock ಎಲ್ಲ ಸಾಂಗ್ ಆಫ್ ಮಾಡಿ ಡ್ಯಾನ್ಸ್ ಎಲ್ಲ ಮುಗಿಸಿದ್ರು. ಬಟ್ ಆಮೇಲೆ ಎಲ್ಲ ನಿದ್ರೆ ಮಾಡಿದ್ರು. ಬಟ್ ಹಿಂದೆ ಸೀಟ್ ಪಕ್ಕ ನೆಕ್ಸ್ಟ್ ಸೀಟ್ ಸಿಕ್ಕಿದ್ರಿಂದ ತುಂಬ ಕುಲುಕ್ತಾಯಿತ್ತು ಬಸ್ಸು, ನಿದ್ರೆ ಮಾಡೋಕ್ಕಾಗಿಲ್ಲ. ಹಿಂಗೂ ಕೊನೆಗೆ ಮುರುಡೇಶ್ವರನ ತಲುಪಿದ್ವಿ ನಾವು. ಅಲ್ಲಿ ಫ್ರೆಶ್ ಅಪ್ಗೋಸ್ಕರ ರೂಮ್ ಬುಕ್ ಮಾಡಿದರು, ಬಾಯ್ಸ್ಗೆ ಬೇರೆ ಗರ್ಲ್ಸ್ಗೆ ಬೇರೆ. ಸೊ ನಮಗೆ ಸ್ವಲ್ಪ ಕಷ್ಟ ಆಯಿತು, ಬಿಕಾಸ್ ಲಗೇಜ್ ಎಲ್ಲ ಒಂದೊಂದು ಬ್ಯಾಗೆಲ್ಲ ಇತ್ತು. ನನಗೆ ಬೇರೆ, ನನ್ನ ಹಸ್ಬೆಂಡ್ಗೆ ಬೇರೆ ಸಪ್ರೇಟ್ ಪ್ಯಾಕ್ ಮಾಡಿರಲಿಲ್ಲ. ಸೊ ಸ್ವಲ್ಪ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗಿ ಬಂದು. ಬಟ್ ಅಕ್ಕಪಕ್ಕನೇ ಇತ್ತು, ಅಷ್ಟು ತೊಂದರೆ ಆಗಲಿಲ್ಲ. ಸೊ ಅರೌಂಡ್ 5:45 ನಾವು ತಲುಪಿದ್ವಿ ಮುರುಡೇಶ್ವರ. ಅಲ್ಲಿಂದ 3rd ಫ್ಲೋರಲ್ಲಿ ಇತ್ತು. ಸೊ ರೂಮಿಗೆ ಹೋಗಿ ಚೆಕ್-ಇನ್ ಆಗಿ ನಾವೆಲ್ಲರೂ ಫ್ರೆಶ್ ಅಪ್ ಆಗೋ ತನಕ ಟೈಮ್ ಆಯಿತು. ಬೇಗ ಫ್ರೆಶ್ ಅಪ್ ಆಗಿ ಅಂತ ಹೇಳಿದರು. ಬಟ್ ಇದ್ದಿದ್ದೇ 5 ಬಾತ್ರೂಮ್ಸ್ ಬಾಯ್ಸ್ಗೆ ಮತ್ತು ಗರ್ಲ್ಸ್ಗೆ. 50 ಮೆಂಬರ್ಸ್, 5 ಬಾತ್ರೂಮಲ್ಲಿ 50 ಮೆಂಬರ್ಸ್ ಫ್ರೆಶ್ ಅಪ್ ಆಗಿ ಅಂದರೆ ಎಷ್ಟೊತ್ತಾಗುತ್ತೆ? ಅದೇ 10 ನಿಮಿಷ, ಅರ್ಧ ಗಂಟೆಗೆಲ್ಲ ಆಗೋ ಕೆಲಸ ಅಲ್ಲ. ಸೊ ಮೋರ್ ದೆನ್ 1.5 hour ತೊಗೊಂಡ್ವಿ. 7:30 ನಾವು ರೆಡಿಯಾಗಿದ್ದು ಎಲ್ಲರೂ. 7:30 ಟೈಮ್ಗೆ ಬಂದು ಬಸ್ಸಲ್ಲಿ ಕೂತ್ಕೊಂಡ್ವಿ. ಎಲ್ಲರೂ ಫ್ರೆಶ್ ಆಗಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ವಿ. ಟೈಮ್ ಜಸ್ಟ್ 7:30 ಅಷ್ಟೇ. ಬಟ್ ಎಲ್ಲರೂ ಮಧ್ಯಾಹ್ನ ಬಿಸಿಲೇನೋ ಅನ್ನೋ ಥರ ಫುಲ್ ಸ್ವೆಟ್ ಆಗ್ತಾಯಿದ್ವಿ, ಅಷ್ಟೊಂದು ಸೆಕೆ ಆಗ್ತಾಯಿತ್ತು. ನನ್ನ ಫ್ರೆಂಡ್ ಅಂತೂ ಕೂರಲೇ ಇಲ್ಲ, ಸ್ವಲ್ಪ ಹೊತ್ತು ನಿಂತೇ ಇದ್ಲು, ತುಂಬ ಸೆಕೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಹಿಂದ್ಗಡೆ ಆಂಟಿ ಸ್ವಲ್ಪ ಬಿಸ್ಕೆಟ್ ಕೊಟ್ವಿ, ತಿಂದ್ವಿ. ಹೋಗುವಾಗ ಆ್ಯಕ್ಚುಲಿ ಮುರುಡೇಶ್ವರ ಟೆಂಪಲ್ ಎದುರುಗಡೆ ಒಂದು ಹೊಳೆ ಥರ ಕಟ್ಟಿದ್ರು ಕಟ್ಟೆ. ಅದು ತುಂಬ ಚೆನ್ನಾಗಿತ್ತು, ಅದನ್ನು ವೀಡಿಯೋ ಮಾಡ್ಕೊಂಡೆ, ನೋಡಿ ಎಷ್ಟು ಚೆನ್ನಾಗಿದೆ. ಬಟ್ ಹತ್ರ ರೋಡಲ್ಲಿ ಹೋಗೋಕೆ ನಮ್ಗೆ ಕಾಣಿಸಲ್ಲ, ಬಸ್ ಮೇಲ್ಗಡೆಯಲ್ಲಿ ಕಾಣಿಸ್ತು. ಇನ್ನೂ ಅದಕ್ಕೆ ಯಾರೂ ಅಲೋ ಮಾಡ್ತಾಯಿಲ್ಲ, ಮೇ ಬಿ ಕನ್ಸ್ಟ್ರಕ್ಷನ್ ನಡೀತಾ ಇರಬೇಕು, ಅದಕ್ಕೋಸ್ಕರ ಯಾರೂ ಹೋಗಿದ್ದು ನೋಡಿಲ್ಲ. ನಾನು ಹೋಗಿ ಆಮೇಲೆ ಹೊಳೆ ಎಲ್ಲ ನೋಡಿದ್ವಿ. ಅಂದರೆ ಮುರುಡೇಶ್ವರದಿಂದ ಹೊನ್ನಾವರ ಹೋಗೋ ದಾರಿಯಲ್ಲಿ ಹೊಳೆ ಎಲ್ಲ, ನದಿ ಎಲ್ಲ ಹರಿತಾಯಿತ್ತು. ಎಲ್ಲ ನೋಡಿಕೊಂಡು ಅಲ್ಲಿ ನಿಂತಿರೋ ಬೋಟ್ ಎಲ್ಲ ನೋಡಿಕೊಂಡು ಹಾಗೆ ಬಸ್ಸಲ್ಲಿ ಹೋಗ್ತಾಯಿದ್ವಿ, ಚೆನ್ನಾಗಿತ್ತು. ಅದಾದಮೇಲೆ ಬಸ್ ಬಂದು ಹೊನ್ನಾವರದಲ್ಲಿ ನಿಲ್ಲಿಸ್ತು. ಸೊ ಹೊನ್ನಾವರದಲ್ಲಿ ನಿಲ್ಲಿಸಿದ್ಮೇಲೆ ನಮಗೆ 1.5 ಕಿಲೋಮೀಟ್ರ್ ನಡಿಬೇಕು ಅಂತ ಹೇಳಿದ್ರು, ಯಾಕಂದರೆ ಅಲ್ಲೆಲ್ಲ ಹೆವಿ ವೆಹಿಕಲ್ ಹೋಗಲ್ಲ ಅಂತೇಳಿ. ಸೊ ನಾವು ವೆಹಿಕಲಲ್ಲಿ ಹೋಗಲ್ಲ, ಓಕೆ ಅಂತ ಅಕ್ಸೆಪ್ಟ್ ಮಾಡಿಕೊಂಡು ಅಲ್ಲಿಂದ ಹೋಗುವಾಗ ಸುತ್ತಮುತ್ತ ನೋಡ್ಕೊಂಡು ಹೋದ್ವಿ, ಚೆನ್ನಾಗಿತ್ತು. ಚರ್ಚ್ ಎದುರುಗಡೆ ಈ ಥರ ಇತ್ತು, ಅದು ಚೆನ್ನಾಗಿತ್ತು, ನಂಗೆ ಇಷ್ಟ ಆಯಿತು. ಆಮೇಲೆ ಎಲ್ಲರೂ ಹೋಗಿ ಬೋಟಲ್ಲಿ ಕೂತ್ಕೊಂಡ್ವಿ. ಮುಂಚೆ ಒಂದೆರಡು ಫೋಟೋ ಶೂಟು ಮಾಡಿಕೊಂಡು ಆಮೇಲೆ
ನಮ್ಗೊಂದು 4 ಬೋಟ್ ಇತ್ತು. ಅದ್ರಲ್ಲಿ ನಮ್ಗೆ ಯಾವ ಬೋಟ್ ಖಾಲಿತ್ತು ಆ ಬೋಟಲ್ಲಿ ಹೋಗಿ ಕೂತ್ಕೊಂಡ್ವಿ. ಹೋಗುವಾಗ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನಮಗೆ ಸೆಲ್ಫಿ ಸ್ಟಿಕ್ ಇಲ್ಲ, ಡ್ರೋನ್ ಇಲ್ಲ, ಇದ್ದಿದ್ರೆ ತುಂಬ ಚೆನ್ನಾಗಿರೋದು ಅಂತ ಅಂದ್ಕೊತಾ ಇದ್ವಿ. ನಮಗಿಂತ ಜಾಸ್ತಿ ಅಲ್ಲಿ ಬಂದಿದ್ದವರೆಲ್ಲ ಕಪಲ್ಸು, ಅದು ಪ್ರೀ ವೆಡ್ಡಿಂಗ್ ಶೂಟ್ಗೆ ಬಂದಿದ್ದರು. ನೀವು ನೋಡ್ತಾ ಇರೋದು ಹಿಂದೆ ಟ್ರೈನ್ ಬ್ರಿಡ್ಜು ಎಷ್ಟು ಚೆನ್ನಾಗಿದೆ ನೋಡಿ. ಬರುವಾಗ ರಿಟರ್ನ್ ಬರುವಾಗ ಅಲ್ಲಿ ಟ್ರೈನ್ ಕೂಡ ಹೋಯ್ತು, ನೋಡೋಕೆ ಚೆನ್ನಾಗಿತ್ತು ವ್ಯೂ. ಸೊ ಈ ಹೊನ್ನಾವರ ಟ್ರಿಪ್ಪಲ್ಲಿ ನಮಗೆ ಈ ಬೋಟ್ಗೆ ಬಂದು ಪರ್ ಹೆಡ್ 300 ರುಪೀಸ್ ಬಿತ್ತು. 300 ರುಪೀಸ್ ಅಂದರೆ ಮಕ್ಕಳಿಗೂ ಸೇರಿಸಿ, ಅಂದರೆ ಇವ್ರಿಗೆ ನಾವು ಕೊಟ್ಟಿಲ್ಲ, ಅದನ್ನು ಎಕ್ಸ್ಟ್ರಾ ಬಸ್ಸಲ್ಲಿ ಕಲೆಕ್ಟ್ ಮಾಡಿಕೊಂಡ್ರು. ಅವರೇ ಕಲೆಕ್ಟ್ ಮಾಡಿಕೊಂಡ್ರು, ಗೊತ್ತಿಲ್ಲ. ಪರ್ ಹೆಡ್ 300 ರುಪೀಸ್ ಕಲೆಕ್ಟ್ ಮಾಡಿಕೊಂಡ್ರು. ಒಟ್ಟು ಟೋಟಲ್ ಬಂದು ನಮಗೆ 7100 ರುಪೀಸ್ ಆಯಿತು ಪರ್ ಹೆಡ್ಡು. ನೀವೇನು ನೋಡ್ತಾ ಇದ್ದೀರಾ ಅದು ನಿಮಗೆ ನೋಡೋಕ್ಕೆ ವಾಟ್ರ್ ಥರ ಕಾಣಿಸ್ತದೆ ಅಷ್ಟೇ. ಬಟ್ ನಿಜವಾಗ್ಲೂ ವ್ಯೂ ಪಾಯಿಂಟ್ ಚೆನ್ನಾಗಿತ್ತು. ನಮ್ಮ ಹತ್ರ ಡ್ರೋನ್ ಅಥವಾ ಸೆಲ್ಫಿ ಸ್ಟಿಕ್ಸ್ ಇದ್ದಿದ್ರೆ ಖಂಡಿತ ಅದಿನ್ನೂ ತುಂಬ ಬ್ಯೂಟಿಫುಲ್ಲಾಗಿ ಕಾಣೋದು. ಈ ಪ್ಲೇಸ್ ಅಂತೂ ಇವಾಗ ಏನು ನೋಡ್ತಾ ಇದ್ದೀರಾ ಆ ಪ್ಲೇಸ್ ಅಂತೂ ಫೋಟೋ ಮತ್ತು ವೀಡಿಯೋಸ್ಗೆ ತುಂಬ ಸಖತ್ತಾಗಿತ್ತು. ಯಾಕಂದರೆ ಆ ಕಡೆನೂ ತೆಂಗಿನ ಮರ, ಈ ಕಡೆನೂ ತೆಂಗಿನ ಮರ, ತುಂಬ ಚೆನ್ನಾಗಿತ್ತು. ನಾವು ಅಲ್ಲೊಂದಷ್ಟು ಫೋಟೋಸ್ ತೊಗೊಂಡ್ವಿ, ವೀಡಿಯೋಸ್ ಮಾಡ್ಕೊಂಡ್ವಿ. ಮತ್ತು ಅಂದರೆ ನೀವೇನು ನೋಡಿದ್ರಿ ತೆಂಗಿನ ಮರ, ಅದಾದಮೇಲೆ ಈಗ ಅಲ್ಲೋಗಿ ಮತ್ತೆಲ್ಲ ರಿಟರ್ನ್ ಆಗ್ತಾಯಿದ್ದಾವೆ ನೋಡಿ. ಸೊ ನಾವು ಅಲ್ಲೋಗಿ ರಿಟರ್ನ್ ಆದ್ವಿ. ರಿಟರ್ನ್ ಆಗಿ ಅಲ್ಲಿಂದ ಸ್ವಲ್ಪ ಹೊಳೆ ಥರ ಹರಿತಾ ಇತ್ತು ನೀರು, ಅಲ್ಲಿ ಹೋದ್ವಿ. ಏನಕ್ಕಪ್ಪ ಅಂದರೆ ಭಟ್ರ ಮನೆ ಬ್ರೇಕ್ಫಾಸ್ಟ್ಗೋಸ್ಕರ. ಅಲ್ಲಿ ಕೂಡ ವ್ಯೂ ಸೂಪರಾಗಿತ್ತು. ನೇಚರ್ ಅಂತೂ ತುಂಬ ಚೆನ್ನಾಗಿತ್ತು. ಅಲ್ಲೂ ಎಷ್ಟೋ ಕಪಲ್ಸ್ ಫೋಟೋಶೂಟಿಗೆ ಬಂದಿದ್ದರು. ನನಗೇನು ಅನ್ನಿಸ್ತು ಅಂದರೆ ಇಲ್ಲಿ ರೋಡ್ ಎಲ್ಲಿದೆ, ಯಾವ ಥರ ಇಲ್ಲೆಲ್ಲ ಮನೆಗಳು ಹೋಟ್ಲ್ಗಳು ಇಟ್ಕೊಂಡು ಬರ್ತಾರೆ ಒಂದು ಅರ್ಥ ಆಗಲಿಲ್ಲ. ಮೇ ಬಿ ಬೋಟನ್ನೇ ಯೂಸ್ ಮಾಡ್ಕೊತಾರೆ ಅನಿಸುತ್ತೆ. ಕೊನೆಗೂ ನಾವು ಒಂದು ಪ್ಲೇಸಲ್ಲಿ ಲ್ಯಾಂಡ್ ಆದ್ವಿ. ಸೊ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಅನಿಸುತ್ತೆ ಭಟ್ರ ಮನೆ ಬ್ರೇಕ್ಫಾಸ್ಟ್ಗೆ. ನಾವು ಅಲ್ಲಿಂದ ಕೆಳಗಡೆ ಇಳಿದು ಭಟ್ರ ಮನೆ ಕಡೆ ಪಯಣ ಮಾಡಿದ್ವಿ. ಒಂದು ಅರೌಂಡ್ 700 ಮೀಟರ್ ಅನಿಸುತ್ತೆ. ಸೊ ಅಲ್ಲಿಂದ ಈ ಥರ ಕಾಲು ದಾರಿಯಲ್ಲಿ ನಡ್ಕೊಂಡು ಹೋದ್ವಿ. ನೆಕ್ಸ್ಟ್ ಅಲ್ಲಿ ಕಾಲು ತೊಳೆಯೋಕ್ಕೆ ಅಂತ ನೀರಿಟ್ಟಿದ್ರು. ನಾವೆಲ್ಲ ಕೈಕಾಲು ತೊಳ್ಕೊಂಡ್ವಿ. ನೆಕ್ಸ್ಟ್ ಕೈಕಾಲು ತೊಳ್ಕೊಂಡು ಎಲ್ಲರೂ ಭಟ್ರ ಮನೆ ಬ್ರೇಕ್ಫಾಸ್ಟ್ಗೆ ಹೊರಟ್ವಿ. ಇದು ಭಟ್ರ ಮನೆ ಬ್ರೇಕ್ಫಾಸ್ಟ್ ಮನೆ. ಇದು ಮುಂದೆ ವ್ಯೂಸು ಎಷ್ಟು ಚೆನ್ನಾಗಿದೆ ನೋಡಿ. ನಾವೆಲ್ಲ ಒಳಗಡೆ ಹೋದ್ವಿ. ಇದು ಫಸ್ಟ್ ಫ್ಲೋರು. ಒಳಗಡೆ ಹೋದ ತಕ್ಷಣ ತುಂಬ ತಂಪಾಗಿ ಫೀಲ್ ಆಗ್ತಾಯಿತ್ತು, ಅಷ್ಟು ತಣ್ಣಗಿತ್ತು ಗಾಳಿ. ಯಾರೋ ಮಕ್ಕಳಿದೆ ಅನಿಸುತ್ತೆ, ಆಟ ಸಾಮಾನೆಲ್ಲ ಇತ್ತು. ಅದಾದಮೇಲೆ ಮತ್ತೆ ನಾವು ಸೆಕೆಂಡ್ ಫ್ಲೋರಿಗೆ ಹೋದ್ವಿ. ಸೆಕೆಂಡ್ ಫ್ಲೋರ್ ಗ್ರೌಂಡಲ್ಲಿ ಊಟ ಹಾಕ್ತಾಯಿದ್ರು, ಅಂದರೆ ಬ್ರೇಕ್ಫಾಸ್ಟ್, ಭಟ್ರ ಮನೆ ಬ್ರೇಕ್ಫಾಸ್ಟ್. ಮೇಲ್ಗಡೆ ಶೀಟ್ ಇತ್ತು, ಕೆಳಗಡೆ ನಾವಿದ್ವಿ. ತುಂಬ ಬಿಸಿಲು, ತುಂಬ ಸ್ವೆಟ್ಟು. ನಾವೆಲ್ಲಿ ಕಲಿತು ಅಲ್ಲೋಗಿ ಕೂತ್ಕೊಂಡ್ವಿ. ಆಮೇಲೆ ಬಡ್ಸೋಕೆ ಸ್ಟಾರ್ಟ್ ಮಾಡಿದರು. ಫಸ್ಟು ಮಂಗಳೂರು ಬನ್ ಹಾಕಿದ್ರು. ಮಂಗಳೂರು ಬನ್ಗೆ ಕಾಂಬಿನೇಷನಾಗಿ ಚಟ್ನಿ ಕೊಟ್ಟರು. ನಾನೆಲ್ಲೂ ತಿಂದಿರಲಿಲ್ಲ, ಫಸ್ಟ್ ಟೈಮ್ ತಿಂದಿದ್ದು, ಚೆನ್ನಾಗಿತ್ತು. ನಾನು 2 ತಿಂದೆ. ಇನ್ನು ಬಾಕಿ ಎಲ್ಲ ತುಂಬ ಅಂದರೆ 3-4 ಬೇಕು ಅಂತ ಇನ್ನೊಂದು 2-3 ಎಕ್ಸ್ಟ್ರಾ ಹಾಕಿಸ್ಕೊಂಡು ತಿಂದರು. ಅದ್ರ ಜೊತೆ ಏನೋ ಅವಲಕ್ಕಿ ಥರ ಸ್ವೀಟ್ಸ್ ಕೊಟ್ಟರು, ಲೈಕ್ ಕುಕ್ಕಿ ಸುಬ್ರಹ್ಮಣ್ಯ ಎಲ್ಲ ಅವಲಕ್ಕಿ ಕೊಡ್ತಾರಲ್ಲ ಆ ಥರ. ಬಟ್ ಇದು ಸ್ವೀಟಾಗಿ ಒಂಥರ ಚೆನ್ನಾಗಿತ್ತು. ಇದನ್ನು ತಿಂದೆ. ಅದಾದಮೇಲೆ ಪಲಾವ್ ಕೊಟ್ಟರು. ಪಲಾವ್ಗೆ ಮೊಸರು ಬಜ್ಜಿ ಕೊಟ್ಟರು, ಅದನ್ನು ತಿಂದ್ವಿ. ನೋ ಲಿಮಿಟ್ಸ್, ಹೊಟ್ಟೆ ತುಂಬ ತಿಂದ್ವಿ. ಆಮೇಲೆ ಒಂದು ಫೋಟೋ ಶೂಟ್ ಮಾಡ್ಕೊಂಡ್ವಿ. ಆಮೇಲೆ ಎಲ್ಲರೂ ಕೆಳಗಡೆ ಹೊರಟ್ವಿ. ಬ್ರೇಕ್ಫಾಸ್ಟ್ ಆದಮೇಲೆ ಅಂದರೆ ತಕ್ಷಣಕ್ಕೂ ಅಲ್ಲಿ ಹೊರಗಡೆ ಕೆಳಗಡೆ ಬಂದ್ವಿ. ಟೀ, ಕಾಫಿ ಮತ್ತು ಮಜ್ಜಿಗೆ ಕೂಡ ಕೊಡ್ತಾಯಿದ್ರು. ನಾನು ಟೀ ಕಾಫಿ ಏನೂ ಕುಡಿಯೋಲ್ಲ, ಅದಕ್ಕೆ ಆ್ಯಕ್ಚುಲಿ ಕೆಳಗಡೆ ಇಳ್ಬಿಟ್ಟೆ. ಆಮೇಲೆ ಗೊತ್ತಾಯಿತು ಮಜ್ಜಿಗೆ ಕೊಡ್ತಾಯಿದ್ದಾರೆ ಅಂತ. ಬಟ್ ಮತ್ತೆ ಸೆಕೆಂಡ್ ಫ್ಲೋರ್ ಹತ್ತಿ ಮಜ್ಜಿಗೆ ಕುಡಿದು ಯಾರು ಬರ್ತಾರೆ ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ಕೂತ್ಕೊಂಡೆ. ಆಮೇಲೆ ಎಲ್ಲರೂ ಕೆಳಗಡೆ ಇಳಿದು ಬಂದರು. ಸೊ ಎಲ್ಲರೂ ಸುತ್ತ ವೀಡಿಯೋ ಮಾಡಿಕೊಂಡು, ಬಿಕಾಸ್ ತುಂಬ ಗ್ರೀನರಿ, ನೋಡೋಕೆ ತುಂಬ ಚೆನ್ನಾಗಿತ್ತು. ಅಲ್ಲೊಂದಷ್ಟು ಜನ ಫೋಟೋ ಶೂಟ್ ಮಾಡಿಕೊಂಡ್ರು, ವೀಡಿಯೋ ಮಾಡ್ಕೊಂಡ್ವಿ. ಅಲ್ಲಿ ಶಿವಲಿಂಗ ಥರ ಏನೋ ಇತ್ತು, ತುಂಬ ಚೆನ್ನಾಗಿತ್ತು. ತುಂಬ ಇದ್ವು, ನೋಡಿದ್ವಿ. ಮತ್ತು ಹತ್ರ ಹೋಗಲಿಲ್ಲ, ಮತ್ತೆ ಬಂದುಬಿಟ್ವಿ. ಅಲ್ಲಿಂದ ಬಂದು ಫೋಟೋ ಶೂಟ್ ಮಾಡ್ಕೊಂಡ್ವಿ. ಅಂದರೆ ಅವರೇ ತೆಗೆದ್ರು, ಅಲ್ಲಿ ನಿಲ್ಲಿಸ್ಬಿಟ್ಟು ಯಾರ್ಯಾರು ಬಂದಿದ್ರು ಅಂತ. ಮತ್ತು ಅಲ್ಲೊಂದು ಬ್ರಿಡ್ಜಲ್ಲಿ ಆಮೇಲೆ ಮತ್ತೆ ವಾಪಸ್ ರಿಟರ್ನ್ ಬಂದು ಎಲ್ಲರೂ ಬೋಟ್ ಹತ್ಕೊಂಡ್ವಿ. ಅಲ್ಲಿ ನೋಡಿ ಕಪಲ್ಸ್ ಕೂಡ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡಿಸ್ತಾಯಿದ್ರು, ಅದನ್ನು ಸ್ವಲ್ಪ ಹೊತ್ತು ನೋಡಿದ್ವಿ. ಆಮೇಲೆ ಆರ್ಗನೈಸ್ ಮಾಡಿದ ಪಲ್ಲವಿ ಹಾಲಿಡೇಸ್ ಕಡೆಯಿಂದ ಆರ್ಗನೈಸ್ ಮಾಡಿರೋ ವ್ಯಕ್ತಿ ಬಂದು ನಮಗೆ ರಿವ್ಯೂಸ್ ಕೇಳ್ತಾಯಿದ್ರು, ರಿವ್ಯೂಸ್ ಕೊಟ್ವಿ. ಅದಾದಮೇಲೆ ಬೋಟ್ ಜರ್ನಿ ಎಲ್ಲ ಮುಗೀತು. ಮತ್ತೆ ಕೆಳಗಡೆ ಇಳಿದ್ವಿ. ನನ್ನ ಹಸ್ಬೆಂಡು, ನನ್ನ ಫ್ರೆಂಡ್ ಹಸ್ಬೆಂಡು ಮತ್ತು ಅವ್ರ ಮಕ್ಕಳು ಎಲ್ಲರೂ ಸೋಡಾ ಕುಡಿದ್ರು. ಮತ್ತು ಅಲ್ಲಿಂದ ನಡ್ಕೊಂಡು ಹೋಗಿ ಬಸ್ ಹತ್ಕೊಂಡು ಬಸ್ಸಲ್ಲಿ ಹೊರಟ್ವಿ. ಬಸ್ಸು ಇವಾಗ ಹೊನ್ನಾವರದಿಂದ ಗೋಕರ್ಣ ಕಡೆ ಹೋಗ್ತಾಯಿದೆ. ಸೊ ಗೋಕರ್ಣ ಇನ್ನೂ ಹೋಗಲೇ ಇಲ್ಲ ನಾವು, ಅರ್ಧ ದಾರಿಯಲ್ಲೇ ನಿಲ್ಲಿಸಿದ್ರು. ಯಾಕಪ್ಪ ಅಂತ ನೋಡಿದ್ರೆ ಅಲ್ಲಿ
ಲಂಚಿಗೆ ಅರೇಂಜ್ ಮಾಡಿದರು. ನಾವು ಬ್ರೇಕ್ಫಾಸ್ಟ್ ಮಾಡಿದ್ದೆ 11:30 ಆಗಿತ್ತು. ಇನ್ನು 1 ಕೂಡ ಆಗಿಲ್ಲ. ಆಗಲೇ ಲಂಚಿಗೆ ಕೊಡ್ತೀವಿ ಬನ್ನಿ ಅಂತಂದರು. ಅಲ್ಲಿದ್ದು ಮರದ ಕೆಳಗಡೆ ನಿಲ್ಲಿಸಿ ಬನ್ನಿ ಅಂದರು. ಪಲ್ಲವಿ ಹಾಲಿಡೇಸ್ ಕಡೆಯಿಂದ ಮುಂಚೆನೇ ಹೇಳಿದ್ರು, ಬರ್ತಾ ತಟ್ಟೆ ತೊಗೊಂಡು ಬನ್ನಿ, ಬಾಟ್ಲ್ ತೊಗೊಬನ್ನಿ, ವಾಟ್ರ್ ಬಾಟ್ಲ್ ಅಂತ. ಸೊ ಇಲ್ಲಿ ನಮಗೆ ಅನ್ನ, ಸಾಂಬಾರು, ಮೊಸರು, ಉಪ್ಪಿನಕಾಯಿ, ಹಪ್ಪಳ ಕೊಟ್ಟಿದ್ರು. ನಾನು ಮೊಸರು ಮತ್ತು ಹಪ್ಪಳ ತೊಗೊಂಡು ಉಪ್ಪಿನಕಾಯಿ ತೊಗೊಂಡೆ. ಯಾಕಂದರೆ 11:30ಗೆ ಬ್ರೇಕ್ಫಾಸ್ಟ್ ಆಗಿದೆ. 1 ನೀವು ಲಂಚ್ ಕೊಟ್ಟರೆ ಹೆಂಗೆ ತಿನ್ನೋಕ್ಕಾಗುತ್ತೆ ಅಲ್ವಾ? ಅದಕ್ಕೆ ಸ್ವಲ್ಪ ಮೊಸರನ್ನ ತೊಗೊಂಡ್ವಿ. ನನ್ನ ಫ್ರೆಂಡ್ಸ್ ಎಲ್ಲ ಸ್ವಲ್ಪನೇ ಅನ್ನ ಸಾಂಬಾರು ತೊಗೊಂಡ್ವಿ. ನೋಡಿ, ನಾವು ಅಲ್ಲಿ ಒಂದು ಮರದ ಹತ್ರ ಕೂತಿದ್ದೀವಿ. ಇವನ್ ಕೆಳಗಡೆ ನೆಲದ ಮೇಲೆ ಕೂತ್ಕೊಳ್ಳೋಕ್ಕೂ ಒಂದು ಜಾಗ ಇಲ್ಲ, ತಟ್ಟೆ ಇಟ್ಕೊಳ್ಳೋಕ್ಕೂ ಒಂದು ಜಾಗ ಇಲ್ಲ. ಬಸ್ ಹೆಂಗೋ ಮಾಡಿ ತಿಂದ್ವಿ. ಬಸ್ಸಲ್ಲಿ ಕೂತ್ಕೊಂಡು ನೆಕ್ಸ್ಟ್ ಗೋಕರ್ಣ ಹೋದ್ವಿ. ಗೋಕರ್ಣದಲ್ಲಿ ಬಸ್ ಸ್ಟಾಪ್ ನಿಲ್ತು. ಅಲ್ಲಿಂದ ನಾವು ಟ್ರೆಡಿಷ್ನಲ್ ಬಟ್ಟೆನ ಒಂದು ಬ್ಯಾಗಲ್ಲಿ ಹಾಕ್ಕೊಂಡು ಟೆಂಪಲ್ ಕಡೆ ಹೊರಟ್ವಿ. ನಡ್ಕೊಂಡೇ ಹೊರಟ್ವಿ. ಹೋಗೋ ದಾರಿಯಲ್ಲಿ ಮನೆ ನೋಡಿದ್ವಿ. ನನ್ನ ಫ್ರೆಂಡ್ ಹೇಳಿದ್ರು ಯಾವುದೋ ಮೂವಿಯಲ್ಲಿ ಈ ಮನೆ ತೆಗ್ದಿದ್ದಾರೆ ಅಂತ. ನನಗಂತೂ ಗೊತ್ತಿಲ್ಲ, ವಿಡಿಯೋ ಮಾಡ್ಕೊಂಡೆ ಅಷ್ಟೇ. ನಿಮ್ಗೇನಾದರೂ ಗೊತ್ತಿದ್ರೆ ಹೇಳಿ. ಅಲ್ಲಿಂದ ನಾವು ನಡ್ಕೊಂಡೇ ಹೊರಟ್ವಿ. ಸೊ ಹೋಗ್ತಾ ಇಲ್ಲೇ ಯಾವುದೋ ಚಿಕ್ಕ ದೇವಸ್ಥಾನ ಆಯಿತು, ಬರುವಾಗ ನೋಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ತುಂಬ ಸ್ವೆಟ್ಟು. ನಾನಂತೂ ಹ್ಯಾಟ್ ತೆಗಿಲೇ ಇಲ್ಲ, ಅಷ್ಟೊಂದು ಸ್ವೆಟ್ ಆಗ್ತಾಯಿದ್ದೆ, ಅಷ್ಟು ಬಿಸಿಲು. ನೋಡಿ, ಇದು ಪಾರ್ಕು, ಬೀಚ್ ಪಕ್ಕದಲ್ಲೇ ಒಂದು ಪಾರ್ಕ್ ಇದೆ. ಚೆನ್ನಾಗಿತ್ತು. ಒಂಥರ ಹೊರಗಡೆ ಹೋಗಲಿಲ್ಲ, ಟೈಮ್ ಸಲ್ಲಲ್ವೇನೋ ಅಂತ ಹೊರಗಡೆ ಹೋಗಿ ಹೊರಗಡೆನೇ ವೀಡಿಯೋ ಮಾಡಿಕೊಂಡೆ. ಒಂಥರ ಕಂಪೌಂಡೆಲ್ಲ ಒಂಥರ ಹಳೇ ಕಾಲದ ಥರ ಇತ್ತು. ನೋಡೋಕೆ ಮಾತ್ರ ಹಿಂಗಿದೆ, ಬಟ್ ಮೇ ಬಿ ಹೊಸ್ದಾಗೇ ಇರ್ಬೋದು. ನನಗೆ ನೋಡೋಕ್ಕಾಗ ಅನ್ನಿಸ್ತು. ಅದಾದಮೇಲೆ ಇಬ್ಬರು ಫ್ಯಾಮಿಲಿ ಏನೋ ಅಂತೀವೆಲ್ಲ ಬೆಂಚ್ ಥರ ಬಸ್ ಸ್ಟಾಪಲ್ಲಿ ಇರ್ತಲ್ಲ, ಆ ಥರ ಕೂತಿದ್ರು. ಬಟ್ ಚೆನ್ನಾಗಿತ್ತು. ಅದೆಲ್ಲ ಕಪ್ಪೆ ಚಿಪ್ಪಲ್ಲಿ ಕಟ್ದಂಗಿತ್ತು, ಚೆನ್ನಾಗಿತ್ತು. ಅದಾದಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಬೀಚಿಗೆ ಹೋಗ್ಬಿಟ್ಟಿದ್ರು. ನಾನು ವೀಡಿಯೋ ಮಾಡೋಕ್ಕಾಗ ಹೋದೆ. ನಾನು ಓಡಿದೆ ಅವರಿಂದನೇ. ಬೀಚಲ್ಲಿ ಹೋದ್ವಿ, ಚೆನ್ನಾಗಿತ್ತು. ಸ್ವಲ್ಪ ಆಟ ಆಡಿದ್ವಿ, ಎಂಜಾಯ್ ಮಾಡಿದ್ವಿ. ಏನಂದರೆ ಪಲ್ಲವಿ ಹಾಲಿಡೇಸ್ ಕಡೆಯಿಂದ ಜಸ್ಟ್ ಕರ್ಕೊಂಡು ಬರ್ತಾರೆ, ಈ ಜಾಗ ಅಂತ ಬಿಡ್ತಾರೆ. ಅಲ್ಲಿ ಹೆಂಗೆ ಎಂಜಾಯ್ ಮಾಡ್ತೀವಿ, ಹೆಂಗೆ ಯೂಸ್ ಮಾಡ್ಕೊತೀವಿ, ಅದು ನಮಗೆ ಬಿಟ್ಟಿದ್ದು. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ, ತುಂಬ ಯೂಸ್ ಮಾಡ್ಕೊಂಡ್ವಿ. ಈ ಪಲ್ಲವಿ ಹಾಲಿಡೇಸ್ ಕಡೆಯಿಂದ ತುಂಬ ಪಾಸಿಟಿವ್ಸು ಇದೆ, ನೆಗೆಟಿವ್ಸ್ ಇದೆ. ನೆಗೆಟಿವ್ಸ್ ಏನಂದರೆ ಬಸ್ ಕಂಫರ್ಟಬಲ್ ಇರಲಿಲ್ಲ. ಆ್ಯಂಡ್ ಇನ್ನೊಂದಂದರೆ ಊಟ ಆಗಲಿ ಬ್ರೇಕ್ಫಾಸ್ಟ್ ಆಗಲಿ ಕರೆಕ್ಟ್ ಟೈಮಿಗೆ ಮೇಂಟೈನ್ ಮಾಡಲ್ಲ. ಆ್ಯಂಡ್ ಇನ್ನೊಂದು ಪಾಸಿಟಿವ್ ಅಂದರೆ ಫ್ರೀ ಬಿಡ್ತಾರೆ. ಈ ಟೈಮಿಗೆ ಬಂದು ರೀಚ್ ಆಗಿ ಅಂತ ಹೇಳ್ತಾರೆ. ನಮ್ಮ ಇಷ್ಟ, ನಾವು ಬೀಚಲ್ಲಾದರೂ ಆಟ ಆಡ್ಬೋದು, ಇಲ್ಲ ಟೆಂಪಲ್ ಆದರೂ ಹೋಗ್ಬೋದು, ಇಲ್ಲ ಹೊರಗಡೆ ಶಾಪಿಂಗ್ ಆದರೂ ಮಾಡ್ಬೋದು. ನಮಗೆ ಫ್ರೀ ಟೈಮ್ ಕೊಟ್ಟಿರ್ತಾರೆ. ಸೊ ಇದಾದಾದ್ಮೇಲೆ ನಾವು ಎಂಜಾಯ್ ಎಲ್ಲ ಮಾಡಿದ್ಮೇಲೆ ನಾವು ಡ್ರೆಸ್ ಚೇಂಜ್ ಮಾಡಬೇಕಾಗಿತ್ತು. ಬಿಕಾಸ್ ದೇವಸ್ಥಾನಕ್ಕೆ ಮಾಡರ್ನ್ ಡ್ರೆಸ್ ಅಲೋ ಮಾಡಲ್ಲ. ಸೊ ಟ್ರೆಡಿಷ್ನಲ್ ಡ್ರೆಸ್ ವೇರ್ ಮಾಡಬೇಕಿತ್ತು. ಸೊ ನಾವು ಹೋಗಿದ್ದು ಪಬ್ಲಿಕ್ ಟಾಯ್ಲೆಟ್ಗೆ. ತುಂಬ ವರ್ಸ್ಟ್ ಇತ್ತು. ನಮ್ಗೆ ತುಂಬ ಬೇಜಾರಾಯಿತು. ಇವ್ರು ಇದನ್ನು ಇನ್ಫಾರ್ಮ್ ಮಾಡಿರಲಿಲ್ಲ, ಇಷ್ಟು ಗಲೀಜಿರುತ್ತೆ, ಈ ಥರ ಇರುತ್ತೆ ಅಂತ. ಇಲ್ಲ, ನಾವು ಟ್ರೆಡಿಷನಲ್ ಡ್ರೆಸ್ಸೇ ಮಾರ್ನಿಂಗ್ಗೆ ಹಾಕ್ತಿದ್ವಿ, ಬೀಚಲ್ಲಿ ಆಟ ನೋಡ್ತಾ ಇರಲಿಲ್ಲ. ಹೆಂಗೋ ಏನೂ ಮಾಡೋಕ್ಕಾಗಲ್ಲ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ವಿ. ಟೆಂಪಲ್ ಹೊರಡ್ತಾ ಇದ್ದೀವಿ. ಅಂದರೆ ಬೀಚ್ ಎದುರುಗಡೆನೇ ಟೆಂಪಲ್ಲು. ಸೊ ಹೋದ್ವಿ. ನನ್ನ ಫ್ರೆಂಡ್ ಬರಲ್ಲ ಅಂತ ಹೇಳಿದ್ರು, ಬಿಕಾಸ್ ಅವಳು ಟ್ರೆಡಿಷ್ನಲ್ ಹಾಕಿರಲಿಲ್ಲ. ಅಲ್ಲೇ ಹೊರಗಡೆ ನಮ್ಮ ಬ್ಯಾಗೆಲ್ಲ ಕೈಕೊಂಡು ನಿಂತ್ಕೊಂಡು ನಾವು ಹಂಗೂ ಹಿಂಗೂ ಟೆಂಪಲಿಗೆ ಹೊರಟ್ವಿ. ನಾವು ಹೋದ್ಮೇಲೆ ಗೊತ್ತಾಯಿತು, ಟ್ರೆಡಿಷ್ನಲ್ ಡ್ರೆಸ್ಸು ಹುಡುಗಿರು ಜೀನ್ಸ್ ಹಾಕೊಂಡಿದ್ರು, ಅದ್ರ ಮೇಲೆ ಪಂಚೆ ಹಾಕ್ಕೊಂಡು ಬರ್ಬೋದಂತ. ಬಟ್ ಅಷ್ಟೊಳಗೆ ನಾವು ತುಂಬ ದೂರ ಹೋಗ್ಬಿಟ್ಟಿದ್ವಿ, ಏನೂ ಮಾಡೋಕ್ಕಾಗಲ್ಲ. ಸೊ ಇದು ಎಂಟ್ರೆನ್ಸು, ದೇವಸ್ಥಾನದ ಎಂಟ್ರೆನ್ಸು. ಹೊರಗಡೆ ಹೋಗ್ತಾ ಇದ್ದೀವಿ, ನಾನು ನನ್ನ ಫ್ರೆಂಡು. ಮತ್ತು ಸ್ಯಾಟರ್ಡೇ ಆದ್ದರಿಂದ ಸ್ವಲ್ಪ ಜನ ಇದ್ದರು, ತುಂಬ ಇರಲಿಲ್ಲ ಅಂದ್ರೂ ಇದ್ದರು ಜನ. ಸೊ ನನ್ನ ಫ್ರೆಂಡ್ ಮಕ್ಕಳು ನಡೆಯೋಕ್ಕಾಗಲ್ಲ ಕ್ಯೂ ಅಲ್ಲಿ ತುಂಬ ದೂರ ಅಂಥೇಳಿ ಕೆಳಗಡೆ ಕಂಬಿಯಿಂದ ಕೆಳಗಡೆ ನುಗ್ಸಿ ಆ ಸೈಡಲ್ಲಿ ಹೋಗಿ ಕೂತಿರಿ ಅಂಥೇಳಿ ನಾವು ಲೈನಲ್ಲಿ ಕ್ಯೂ ಅಲ್ಲಿ ಬರ್ತೀವಲ್ಲ, ಆ ಸೈಡಲ್ಲಿ ಕೂರಿಸಿದ್ವಿ. ಸೊ ಮೇಸ್ತ್ರಿ ಏನಂದರೆ ಅವನ ಗಣೇಶನಿಗೆ ತಲೆಯಲ್ಲಿ ಮುಟ್ಕಿರೋದಂತೆ, ಅದು ತೂತು ಅಲ್ಲಿ ಹೋಲಿದೆ. ಸೊ ಅದನ್ನು ಮುಟ್ಟಿ ಬಂದ್ವಿ. ಸೊ ನಾವು ಹೋಗೋ ಲೈನಲ್ಲಿ ಮಕ್ಕಳು ಕೂತಿದ್ದರಿಂದ ಅವನು ಜಾಯಿನ್ ಮಾಡಿಸ್ಕೊಂಡು ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಸೊ ನಮ್ಮನ್ನು ಮುಟ್ಟಕ್ಕೆ ಕೂಡ ಬಿಡ್ತಾರೆ ಅಲ್ಲಿ ಗಣೇಶಂದು. ಮುಟ್ಬಿಟ್ಟು ಬಂದ್ವಿ. ಅದಾದಮೇಲೆ ಹೊರಗಡೆ ಬಂದು ಅಲ್ಲೇ ಪಕ್ಕದಲ್ಲಿ ಒಂದು ದೇವಸ್ಥಾನ ಇತ್ತು ಗಣೇಶಂದು, ಅದನ್ನು ನೋಡಿಕೊಂಡು ನಾವು ನೆಕ್ಸ್ಟು ಬಸ್ ಸ್ಟಾಪ್ ಹತ್ರ ಹೊರಡೋಣ ಅಂತ ಬಂದ್ವಿ. ಬಟ್ ಹೋಗೋ ದಾರಿಲಿ ನಂಗೆ ತುಂಬ ಹೊಟ್ಟೆ ಹಸಿತಾಯಿತ್ತು. ಅವ್ರು ಟೀ ಕಾಫಿ ತೊಗೊಂಡ್ರು, ನಾನೊಂದು ಪಲಾವ್ ತೊಗೊಂಡು ತಿಂದ್ಕೊಂಡು ಬಸ್ ಸ್ಟಾಪ್ ಹತ್ರ ಬಂದು ಬಸ್ ಹತ್ಕೊಂಡು ಅಲ್ಲಿಂದ ಮತ್ತೆ ಮುರುಡೇಶ್ವರ ಬಂದ್ವಿ. ಮುರುಡೇಶ್ವರದಲ್ಲಿ ಒಂದು ಹೋಟ್ಲ್ ಬುಕ್ ಮಾಡಿದ್ರು. ಅಲ್ಲಿ 4 ಮೆಂಬರ್ಸ್ಗೆ ಒಂದು ರೂಮ್ ಅಂತ ಕೊಡ್ತಾಯಿದ್ರು. ಸೊ ನಾವು ನಮ್ಮ ಫ್ಯಾಮಿಲಿ 7 ಮೆಂಬರ್ಸ್ ಇದ್ದಿದ್ದರಿಂದ, ಸೊ ನನ್ನ ಫ್ರೆಂಡ್ ಫ್ಯಾಮಿಲಿ 4 ಮೆಂಬರ್ಸ್, ಅವ್ರ ಮಕ್ಕಳು ಮತ್ತು ಅವರಿಬ್ಬರು ಇದ್ರಿಂದ ಅವ್ರಿಗೊಂದು ರೂಮು, ನನಗೆ ಮತ್ತು ನನ್ನ ಹಸ್ಬೆಂಡ್ ನನ್ನ ಫ್ರೆಂಡ್ಗೆ ಇನ್ನೊಂದು ರೂಮ್ ಕೊಟ್ಟರು. ಸೊ ನಾವು ಅಲ್ಲಿ ಸ್ಟೇ ಆದ್ವಿ. ಆ್ಯಕ್ಚುಲಿ ನಮಗೆ ಡೇ 1 ತುಂಬ ಬೇಜಾರಾಗಿತ್ತು. ಯಾಕಂದರೆ ಮಾರ್ನಿಂಗ್ ಹೋಗಿದ್ದು ರೂಮು ತುಂಬ ಚಿಕ್ಕದು ಅನ್ನೋದಕ್ಕಿಂತ ದೊಡ್ಡದಿದ್ರೂ ಜನ ಜಾಸ್ತಿ ಇದ್ವಿ. ರೂಮ್ಸ್ ಎಲ್ಲ ಎಲ್ಲರಿಗೂ ಒಂದೇ ಇತ್ತು. ಆ್ಯಂಡ್ ಓನ್ಲಿ 5
ವಾಶ್ರೂಮ್ಸ್ ಇತ್ತು ಎಲ್ಲ ಅದರಲ್ಲೇ ರೆಡಿ ಆಗಬೇಕಿತ್ತು. ಟೈಮು ಕೂಡ ಕಡಿಮೆ ಇತ್ತು. ಬಸ್ಸು ಕೂಡ ತುಂಬ ಕೂರೋಕ್ಕೆ ಜಾಗ ಇಲ್ಲದ್ರಿಂದ ಕಷ್ಟ ಆಯಿತು. ಅದಾದಮೇಲೆ ಮತ್ತೆ ಗೋಕರ್ಣದಲ್ಲಿ ವಾಶ್ರೂಮ್ಸು ಪಬ್ಲಿಕ್ ಟಾಯ್ಲೆಟಲ್ಲಿ ಹೋಗಿ ಸ್ಯಾರಿ ಹಾಕ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಿದ್ದು, ಅದು ಬೇಜಾರಾಯಿತು. ಆಮೇಲೆ ಇಲ್ಲಿ ಬಂದು ರೂಮೆಲ್ಲ ಎಂಟ್ರಿ ಆದಮೇಲೆ ಇಲ್ಲಿ ಸ್ವಲ್ಪ ಖುಷಿ ಆಯಿತು. ಬಿಕಾಸ್ ಹೋಟ್ಲು ಚೆನ್ನಾಗಿತ್ತು, ಹೊರಗಡೆ ವಾತಾವರಣವೂ ಚೆನ್ನಾಗಿತ್ತು. ರೂಮ್ಸ್ ಎಲ್ಲ ಚೆಕ್-ಇನ್ ಆದ್ವಿ. ರೂಮ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಎಂಟ್ರಿ ಆದಾಗ ಯಾರು ಎಲ್ಲಿ ಸ್ಟೇ ಮಾಡಬೇಕು ಅಂತ ಯೋಚನೆ ಮಾಡಿರಲಿಲ್ಲ. ಬಟ್ ಆಮೇಲೆ 4 ಜನ ಇಲ್ಲಿ, 3 ಜನ ಅಲ್ಲಿ ಅಂತ ಇನ್ನೊಂದು ರೂಮಲ್ಲಿ ಅಂತ ಅಂದ್ಕೊಂಡ್ವಿ. ಇದು ನನ್ನ ಫ್ರೆಂಡ್ ಉಳ್ಕೊಂಡಿದ್ದ ರೂಮು, ಅವ್ರ ಫ್ಯಾಮಿಲಿ. ಮತ್ತು ಇನ್ನೊಂದು ಇದು ಬಂದು ಫ್ರಂಟ್ ಅಂದರೆ ಹೋಟೆಲ್ ಫ್ರಂಟ್ ವ್ಯೂ ಇದು. ಸೊ ಇಲ್ಲಿ ನನ್ನ ಫ್ರೆಂಡ್ ಉಳ್ಕೊಂಡು, ನೆಕ್ಸ್ಟ್ ನಾವು ಉಳ್ಕೊಂಡಿದ್ದು ಬಾಲ್ಕನಿಯಲ್ಲಿ ದೇವಸ್ಥಾನ ಕಾಣಿಸ್ತಾ ಇತ್ತು. ದೇವಸ್ಥಾನದ್ದು ಗೋಪುರ ಕಾಣಿಸ್ತಾ ಇತ್ತು. ಅದು ನಮಗೆ ತುಂಬ ಖುಷಿ ಆಯಿತು. ಲೈಟ್ಸ್ ಎಲ್ಲ ಒಂದೊಂದು ನಿಮಿಷಕ್ಕೂ ಚೇಂಜ್ ಆಗ್ತಾಯಿತ್ತು. ಅಂದರೆ ನಮ್ಮ ಹೋಟ್ಲಿಂದ ದೇವಸ್ಥಾನಕ್ಕೆ ಹತ್ತತ್ರ 1 ಕಿಲೋಮೀಟ್ರ್ 1.5 ಕಿಲೋಮೀಟರ್ಸ್ ದೂರ ಇತ್ತು. ಚೆನ್ನಾಗಿತ್ತು. ಅಲ್ಲಿಂದ ಆದಮೇಲೆ ಮತ್ತೆ ನಾವೆಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಫ್ರೆಶ್ ಅಪ್ ಆದ್ವಿ. ನೆಮ್ಮದಿಯಾಗಿ ಫೀಲ್ ಆಯಿತು. ಆಮೇಲೆ ಮತ್ತೆ ಊಟಕ್ಕೆ ಕರೆದ್ರು, ಊಟಕ್ಕೆ ಅಂತ ಹೋದ್ವಿ. ಬೆಳಗ್ಗೆ ಮಧ್ಯಾಹ್ನ ಊಟ ನಮಗೆ ಅಂದರೆ ಬೆಳಗ್ಗೆ ಓಕೆ ಭಟ್ರ ಮನೆ ಬ್ರೇಕ್ಫಾಸ್ಟ್ ಚೆನ್ನಾಗಿತ್ತು. ಬಟ್ ಮಧ್ಯಾಹ್ನ ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ನೈಟು ತುಂಬ ಚೆನ್ನಾಗಿತ್ತು. ಮುದ್ದೆ, ಕಡಲೆಕಾಳು ಸಾಂಬಾರು, ಅನ್ನ ಎಲ್ಲ ಕೊಟ್ಟಿದ್ದರು. ಆ್ಯಕ್ಚುಲಿ ಮನೆ ಊಟ ಥರ ತುಂಬ ಟೇಸ್ಟಿಯಾಗಿತ್ತು. ಅದು ಮುಗಿಸ್ಕೊಂಡು ನಾವು ಏನು ಮಾಡಿದ್ವಿ, ಟೈಮ್ ಇತ್ತು ಅಂತ ಹೇಳ್ಬಿಟ್ಟು ದೇವ್ರ ಟೆಂಪಲ್ ಹತ್ರ ಹೋಗಿದ್ದು ಬರೋಣ ಅಂತೇಳಿ ಒಂದು ವಾಕಬಲಲ್ಲಿ ಹೋಗಿ ಟೆಂಪಲೆಲ್ಲ ನೋಡ್ಕೊಂಡು ಬಂದ್ವಿ. ನೈಟ್ ವ್ಯೂ ಟೆಂಪಲಲ್ಲಿ ಚೆನ್ನಾಗಿತ್ತು. ಬಿಕಾಸ್ ಬೆಳಗ್ಗೆ ಇಷ್ಟೊಂದು ಟೈಮ್ ಇರುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ತಿಳ್ಕೊಂಡು ನೈಟೇ ಹೋದ್ವಿ ನಾವು. ಬಟ್ ನೈಟ್ ಹೋಗಿ ನೋಡುವಾಗ ಚೆನ್ನಾಗಿತ್ತು. ಬಟ್ ಒಳಗಡೆ ಅಲೋ ಮಾಡ್ತಾ ಇರಲಿಲ್ಲ ಅಲ್ಲಿ. ನಾವು ಹೊರಗಡೆ ನಿಂತ್ಕೊಂಡು ಫೋಟೋಶೂಟ್ ಮಾಡಿಕೊಂಡು ಮತ್ತು ದೇವಸ್ಥಾನದ ಹತ್ರ ನಿಂತ್ಕೊಂಡು ಕೆಳಗಡೆ ಬೀಚ್ ನೋಡ್ತಾ ಇದ್ವಿ, ರೈಟ್ ಸೈಡಲ್ಲಿರೋ ಬೀಚು. ಆಮೇಲೆ ಅಲ್ಲಿ ಫಿಶ್ ಎಲ್ಲ ಮಾರ್ತಾಯಿದ್ರು ನೋಡ್ಬಿಟ್ಟು ನಾವು ಒಂದು ಫಿಶ್ ತಿನ್ಕೊಂಬರೋಣ ಅಂತ ಮತ್ತೆ ಕೆಳಗಡೆ ಹೋಗಿ ಫಿಶ್ ತಿನ್ನೋಕೆ ಹೋದ್ವಿ. 2 ಫಿಶ್ ತೊಗೊಂಡ್ವಿ, 4 ತೊಗೊಂಡ್ವಿ. 2 ದೊಡ್ಡದು, ಒಂದು ಚಿಕ್ಕದು. ದೊಡ್ಡದಂತೂ ತುಂಬ ಕೆಟ್ಟದಾಗಿತ್ತು, ಸರಿಯಾಗಿ ತಿನ್ನಲಿಲ್ಲ, ಬಿಸಾಕ್ಬಿಟ್ವಿ. ಚಿಕ್ಕದು ಟೇಸ್ಟ್ ಚೆನ್ನಾಗಿತ್ತು. ಚಿಕ್ಕ ಮೀನು ತಿಂದ್ಕೊಂಡು ಅಲ್ಲಿಂದ ನಾವು ಹೋಟ್ಲಿಗೆ ಬಂದು ಅಲ್ಲಿ ನಿದ್ರೆ ಮಾಡಿದ್ವಿ. ನೆಮ್ಮದಿಯಾಗಿ ನಿದ್ರೆ ಮಾಡಿದ್ವಿ. ಒಳ್ಳೆ ನಿದ್ರೆ ಬಂತು. ಬಿಕಾಸ್ ನೈಟೆಲ್ಲ ನಿದ್ರೆ ಇರಲಿಲ್ವಲ್ಲ. ಒಂದು 5 ಅವರ್ಸ್ ಮಲ್ಕೊಂಡ್ವಿ. ಆಮೇಲೆ 6 o'clock ನೀವು ರೂಮಿಂದ ಕೆಳಗಡೆ ಇಳಿದಿರಬೇಕು ಅಂತ ಹೇಳಿದ್ರು. ಬಿಕಾಸ್ ಸ್ಕೂಬಾ ಡೈವಿಂಗ್ ಹೋಗೋಕ್ಕೋಸ್ಕರ 6 ಕೆಳಗಡೆ ಇರಬೇಕಂದ್ರೆ ನಾವು 5:30 5:40 ರೆಡಿ ಇರಬೇಕು. ಏನಕ್ಕೆ ಅಂದರೆ 5:45 ಬ್ರೇಕ್ಫಾಸ್ಟ್ ಕೊಡ್ತೀವಿ ಅಂತ ಹೇಳಿದರು. 5:45 ನಾವು ಬ್ರೇಕ್ಫಾಸ್ಟ್ ತೊಗೊಂಡ್ವಿ. ಆ್ಯಕ್ಚುಲಿ ನಮ್ಗೆ ಹೊಟ್ಟೆ ಹಸಿತಾರಲ್ಲ, 5:45 ಯಾರು ಬ್ರೇಕ್ಫಾಸ್ಟ್ ತಿಂತಾರೆ? ತಿನ್ನೋಕ್ಕಾಗಲಿಲ್ಲ. ಎಷ್ಟಾಗುತ್ತೋ ಅಷ್ಟು ತಿನ್ವಿ. ಯಾಕಂದರೆ ಅಲ್ಲಿಂದ ಸ್ಕೂಬಾ ಡ್ರೈವ್ ಮುಗಿಸ್ಕೊಂಡು ಬರೋದಕ್ಕೇ ಆಗುತ್ತೆ ಅರೌಂಡ್ 12 ಇಲ್ಲ 1 o'clock ಆಗ್ಬೋದು ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ತಿಂದ್ವಿ. ಕೆಲವರು ತಿಂದ್ರೋ ತಿನ್ನಲಿಲ್ಲೋ ಗೊತ್ತಿಲ್ಲ, ಸ್ವಲ್ಪ ಲೈಟಾಗೇ ತಿಂದ್ವಿ. ಟೀ ಇಲ್ಲ, ಕಾಫಿ ಇಲ್ಲ. ಆಮೇಲೆ ಹೋಟ್ಲ್ ಮುಂದ್ಗಡೆ ಬಂದ್ವಿ, ನೋಡಿದ್ವಿ. ಅಲ್ಲೆಲ್ಲೋ ಒಂದು ಸಣ್ಣ ಅಂಗಡಿ ಓಪನ್ ಆಗಿತ್ತು ಹೋಟ್ಲ್ ಎದುರುಗಡೆ. ಸೊ ಅಲ್ಲೋಗಿ ಟೀ ಕಾಫಿ ಕುಡಿದ್ರು. ನಾನು ಕುಡಿಲಿಲ್ಲ, ನಾನು ಟೀ ಕಾಫಿ ಕುಡಿಯಲ್ಲ ಅದಕ್ಕೆ. ಆಮೇಲೆ ನನ್ನ ಫ್ರೆಂಡ್ಸು ಹಸ್ಬೆಂಡೆಲ್ಲ ಕುಡ್ಕೊಂಡು ಅಲ್ಲಿಂದ ಹೊರಟ್ವಿ ಸ್ಕೂಬಾ ಡ್ರೈವ್ಗೆ ಅಂತ. ಸೊ ಎಲ್ಲ ಜೋಶಲ್ಲಿ ಹೋಗ್ತಾಯಿದ್ವಿ ಫುಲ್ಲು ಖುಷಿಯಾಗಿ. ಆ್ಯಕ್ಚುಲಿ ಇಲ್ಲಿಂದ ನಾವು ಸ್ಕೂಬಾ ಡ್ರೈವಿಂಗ್ ಹೋಗಿ 1.5 ಕಿಲೋಮೀಟ್ರ್ ಮೇಲೆ ಆಯಿತು. ವಾಕಿಂಗೇ ಅರೌಂಡ್ ಹತ್ತತ್ರ 1 hour ಹತ್ರ ಆಯಿತು ಅನಿಸುತ್ತೆ. ಬಸ್ಸಲ್ಲೇ ಹೋಗ್ಬೋದಿತ್ತು. ಬಟ್ ಯಾಕೆ ಇವ್ರು ನಡೆಸ್ಕೊಂಡು ಕರ್ಕೊಂಡೋದ್ರೂ ಗೊತ್ತಿಲ್ಲ. ಯಾಕಂದರೆ ಅಲ್ಲಿ ಅಂದರೆ ಗೋಕರ್ಣದಲ್ಲಿ ಜಾಗ ಇರಲಿಲ್ಲ ಬಸ್ ಹೋಗೋಕ್ಕೆ. ಬಟ್ ಇಲ್ಲಿತ್ತು, ಬಸ್ಸೆಲ್ಲ ಸ್ಟೇ ಆಗಿತ್ತು, ಬರ್ತಾಯಿತ್ತು, ರೋಡ್ ಚೆನ್ನಾಗಿತ್ತು. ಬಟ್ ಇವ್ರು ಕರ್ಕೊಂಡು ಬರಲಿಲ್ಲ. ನಾವು ಹಂಗೆ ಟೆಂಪಲ್ ಮುಂದೆನೇ ಹೋದ್ವಿ. ಮಾರ್ನಿಂಗ್ ದರ್ಶನಕ್ಕೆ ತುಂಬ ಜನ ಬಂದಿದ್ದರು. ಅಲ್ಲೆಲ್ಲ ಕ್ಯೂವಲ್ಲಿ ನಿಂತಿದ್ರು. ಅದನ್ನೆಲ್ಲ ನೋಡ್ಕೊಂಡು ನಮ್ಗೆ ಹೆಂಗಪ್ಪ ಅಂದ್ಕೊಂಡು ಹೋದ್ವಿ. ಹೋಗ್ತಾನೆ ಇದ್ದೀವಿ, ಸಾಕ್ತಾನೆ ಇಲ್ಲ ದಾರಿ. ಅಲ್ಲಿ ಬೆಳಗ್ಗೆ ತಿಂದಿದ್ದೆಲ್ಲ ಇಲ್ಲೇ ಜೀರ್ಣ ಆಗೋಯ್ತಾರೋ ಹಂಗಾಗೋಯ್ತು. ಆ್ಯಕ್ಚುಲಿ ಸಮುದ್ರ ನೋಡಿ ಎಷ್ಟು ಚೆನ್ನಾಗಿದೆ. ಅಂದರೆ ಯಾರಾದ್ರೂ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತೀವಲ್ಲ, ಒಬ್ಬರೇ ಕೂತಿರ್ತಾರೆ ಅಥವಾ ಜಸ್ಟ್ ಕಪಲ್ಸ್ ನಿಂತಿರ್ತಾರೆ, ಬೇರೆ ಯಾರು ಇರೋದಿಲ್ಲ ಬೀಚ್ ಮುಂದೆ. ನೋಡಿ ಆ ಥರ ಶೂಟ್ ಮಾಡೋದಕ್ಕೆ, ಆ ಥರ ವಿಡಿಯೋ ಮಾಡೋದಕ್ಕೆ ಇದು ತುಂಬ ಚೆನ್ನಾಗಿದೆ. ಟೆಂಪಲ್ ಲೆಫ್ಟ್ ಸೈಡಲ್ಲಿದೆ. ಅಲ್ಲಿ ಯಾರೂ ಜಾಸ್ತಿ ಜನ ಇರಲ್ಲ. ಇದ್ದರೆ ಒಂದು 4 ಜನ 5 ಜನ ಇರ್ತಾರೆ. ಮಾರ್ನಿಂಗ್ ಟೈಮ್ ಜಾಸ್ತಿನೇ ಇರೋದೇ ಇಲ್ಲ. ಸ್ಕೂಬಾ ಡ್ರೈವಿಂಗ್ ಹೋಗೋರು ಸ್ವಲ್ಪ ಜನ ಇರ್ತಾರೆ ಅಷ್ಟೇ. ತುಂಬ ಉದ್ದ ಇದೆ ಸಮುದ್ರ ದಡದ ಹತ್ರ. ತುಂಬ ಚೆನ್ನಾಗಿತ್ತು. ಯಾರಾದರೂ ಫೋಟೋಶೂಟ್ ಇದ್ದರೆ ಅದನ್ನು ಯಾರಾದರೂ ಈ ವಿಡಿಯೋ ನೋಡ್ತಾಯಿದ್ರೆ ನೆಕ್ಸ್ಟ್ ಏನಾದರೂ ನಾವು ಒಬ್ಬರೇ ಮಾಡ್ಕೋಬೇಕು ಅಂತಂದರೆ ಈ ಜಾಗದಲ್ಲಿ ಬಂದು ಮಾಡ್ಕೊಬೋದು. ನೋಡಿ ನೆಕ್ಸ್ಟ್ ಒಂದು ಹೋಟ್ಲ್ ಹತ್ರ ಕರ್ಕೊಂಬಂದರು. ಟೀಗೆಲ್ಲ ಕಾಫಿಗೆಲ್ಲ ಪಕ್ಕದಲ್ಲಿ ಸ್ಕೂಬಾ ಡ್ರೈವಿಂಗ್ದು ಕರ್ಕೊಂಡು ಹೋಗ್ತಾರಲ್ಲ ಆಫೀಸ್ ಇತ್ತು. ಅಲ್ಲಿ ಬಂದು ಸಿಗ್ನೇಚರ್ ಎಲ್ಲ ಮಾಡಿಸ್ಕೊಂಡ್ರು. ನೆಕ್ಸ್ಟ್ ಅದೆಲ್ಲ ಆದಮೇಲೆ ನಾವು ಬೀಚ್ ಹತ್ರ ಹೋಗಿ ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ವಿ, ವೀಡಿಯೋಸ್ ಮಾಡ್ಕೊಂಡ್ವಿ. ಎಲ್ಲ ಆದಮೇಲೆ ನೋಡಿ ಬೀಚ್ ಎಷ್ಟು ಚೆನ್ನಾಗಿದೆ. ನಾನು ಹೇಳಿದ್ನಲ್ಲ, ಆ್ಯಕ್ಚುಲಿ ನಿಂತಿರೋರೆಲ್ಲ ಸ್ಕೂಬಾ ಡ್ರೈವಿಂಗೋಸ್ಕರ. ನಾವು ಅಲ್ಲಷ್ಟೊಂದು ವೀಡಿಯೋ ಮಾಡಿಕೊಂಡು ಮತ್ತೆ ನಡ್ಕೊಂಡು ಹೋದ್ವಿ. ಅಲ್ಲಿ ಸ್ವಲ್ಪ ಹಿಂದೆ ಕರ್ಕೊಂಡು ಮತ್ತೆ ಮುಂದೆ ಬನ್ನಿ ಅಂತ ಹೇಳಿದ್ರು. ಏನಕ್ಕಪ್ಪ ಅಂದರೆ ಅಲ್ಲಿ ಗೈಡ್ ಮಾಡ್ತಾಯಿದ್ರು. ಸೊ ನಾವು ಬೋಟ್ ಹತ್ತೋಕ್ಕೆ ಮುಂಚೆನೇ ಅವ್ರು ನಮಗೆಲ್ಲ ಗೈಡ್ ಮಾಡಿಬಿಟ್ರು.
ಹೆಂಗೆ ಯೂಸ್ ಮಾಡಬೇಕು, ಸೈನ್ ಎಲ್ಲ ಹಿಂಗೆ ನೀರೊಳಗಡೆ ಹೋದ್ಮೇಲೆ ಅಂತ ಹೇಳಿ ಚೆನ್ನಾಗಿ ಗೈಡ್ ಕೊಟ್ಟರು. ಅದಾದಮೇಲೆ ನಾವೇನು ಮಾಡಿದ್ವಿ, ಬೋಟ್ ಜೋಶಲ್ಲಿ ಹತ್ತಿದ್ವಿ. ಸೊ ಬೋಟ್ ಸ್ವಲ್ಪ ಹಿಂದೆ ಮುಂದೆ ಮೇಲೆ ಕೆಳಗೆ ಆ ಕಡೆ ಈ ಕಡೆ ಬಾಗ್ತಾಯಿತ್ತು. ಅದನ್ನು ಎಂಜಾಯ್ ಮಾಡ್ತಾಯಿದ್ವಿ. ಮಾಡ್ತಾ ನನಗೇನಾಯಿತು, ತಲೆ ಸುತ್ತಲೂ ವಾಮಿಟ್ ಸ್ಟಾರ್ಟ್ ಆಗೋಯಿತು. ನಾನು ವಾಶ್ರೂಮ್ಗೆ ಹೋಗೋದು, ವಾಮಿಟ್ ಮಾಡೋದು. ನೋಡಿ ಅಲ್ಲಿ ಕಾಣ್ತಾ ಇದ್ದಲ್ಲ, ಅದೇ ನೇತ್ರಾಣಿ ಐಲ್ಯಾಂಡು. ಸೊ ನಾನು ವಾಮಿಟ್ ಮಾಡ್ತಾನೆ ಇದ್ದೆ, ಸುಸ್ತಾಗೋಯಿತು. ನಾನು ಒಬ್ಳಿಗೇನೋ ಹಂಗೆ ಅಂದರೆ ಬೋಟಲ್ಲಿ 70% ಜನಕ್ಕೆ ವಾಮಿಟ್ ಆಗ್ತಾಯಿತ್ತು. ಅಂದರೆ ನನ್ನಷ್ಟಿಲ್ಲ, ಬಟ್ ಆಗ್ತಾಯಿತ್ತು. ಅಲ್ಲೋಗಿ ನೇತ್ರಾಣಿ ಐಲ್ಯಾಂಡ್ ಹತ್ರ ಸ್ವಲ್ಪ ನಿಲ್ಲಿಸ್ತು. ನೇತ್ರಾಣಿ ಐಲ್ಯಾಂಡ್ ಅಂದರೆ ಅಲ್ಲೋಗಿ ಪಾರ್ಕ್ ಮಾಡಿ ನಾವು ಅಲ್ಲಿ ಲ್ಯಾಂಡಿಗೆ ಹೋಗಿ ಏನಿರಲ್ಲ, ಬಟ್ ಲ್ಯಾಂಡ್ ಹತ್ರ ಹೋಗುತ್ತೆ, ಅದು ಅಲ್ಲೇ ನಿಲ್ಲಿಸುತ್ತೆ. ಸೊ ಆಮೇಲೆ ಅವರೆಲ್ಲ ರೆಡಿ ಮಾಡ್ಕೊತಾರೆ. ನಿಲ್ಲಿಸಿದ್ರು ಆ ಸಮುದ್ರದ ಅಲೆಗೆ ಬೋಟು ಹಿಂಗೆ ಸ್ವಲ್ಪ ಅಳ್ಳಾಡ್ತಾನೆ ಇತ್ತು, ಶೇಕ್ ಆಗ್ತಾನೆ ಇತ್ತು. ಆ ಶೇಕ್ಗೆ ನನಗೆ ಸ್ವಲ್ಪ ತಲೆ ಸುತ್ತಾನೆ ಇತ್ತು. ಎಲ್ಲರೂ ನೀರಿಗಿಳಿದ್ರು, ಆಡಿದ್ರು. ನನಗೆ ಸುಸ್ತಾಗೋಯ್ತು. ಎಲ್ಲ ವಾಮಿಟ್ ಮಾಡಿಬಿಟ್ಟಿದ್ನಲ್ಲ, ತುಂಬ ಸುಸ್ತಾಗೋಯಿತು. ಸ್ವಲ್ಪ ಆರೆಂಜ್ ಎಲ್ಲ ಹೋಗುವಾಗ ಕೊಟ್ಟಿದ್ರು ನಮಗೆ, ಫ್ರೂಟ್ಸ್ ಎಲ್ಲ. ಅದನ್ನೆಲ್ಲ ಒಂದು ಆರೆಂಜ್ ತಿಂದೆ. ಆರೆಂಜು ಜ್ಯೂಸು ಮತ್ತು ಬಿಸ್ಕೆಟ್ ಕೊಟ್ಟಿದ್ರು. ನಾನು ಆರೆಂಜನ್ನು ತಿಂದೆ. ಸ್ವಲ್ಪ ಸುಸ್ತು ಕಡಿಮೆ ಆದರೆ ನಾನು ಆಟಾಡ್ಕೋಗೋಣ ಅಂತ ತಿಂದ್ಬಿಟ್ಟು ನೀರಲ್ಲಿ ಇಳಿದೆ. ನೀರೆಲ್ಲ ಆರೆಂಜೆಲ್ಲ ವಾಮಿಟ್ ಆಯಿತು. ಸೊ ಅದಕ್ಕೆ ನಾನು ಹೋಗಲೇ ಇಲ್ಲ. ಅಂದರೆ ನನಗೆ ಭಯ ಅಂತ ಹೋಗಲಿಲ್ಲ, ಅದು ವಾಮಿಟ್ ಮತ್ತೆ ಆದರೆ ಅಂತ ಹೋಗಲಿಲ್ಲ. ಬಾಕಿ ಜನ ಎಲ್ಲ ಹೋದರು, ನನ್ನ ಫ್ರೆಂಡ್ಸ್ ಹೋದರು, ಎಲ್ಲರೂ ಹೋದರು, ತುಂಬ ಜನ ಹೋದರು. ನನ್ನ ಥರ ವಾಮಿಟ್ ಒಂದು ಚಿಕ್ಕ ಹುಡುಗಿ ಮಾಡ್ಕೊಂಡಿತ್ತು. ಅಂದರೆ ಮೇ ಬಿ SLC ಮುಗಿಸ್ಕೊಂಡೇನೋ ಬಂದಿದ್ದರು ಅವರು ಹೋಗಲಿಲ್ಲ. ಅವ್ರಿಗೂ ಪಾಪ ವಾಮಿಟ್ ಆಯಿತು. ಬಟ್ ಅವರಮ್ಮ ಹೋದ್ರು, ಚೆನ್ನಾಗಿ ಸ್ಕೂಬಾ ಡ್ರೈವಿಂಗ್ ಹೋದ್ರು, ಚೆನ್ನಾಗಿ ಆಟ ಆಡಿದ್ರು. ಅಂದರೆ ಹೆಲ್ತ್ ಎಲ್ಲರಿಗೂ ಒಂದೇ ಥರ ಇರೋಲ್ಲ. ಬಟ್ ನೀವು ವೀಡಿಯೋ ನೋಡಿಕೊಂಡು ಅಥವಾ ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಇನ್ಸ್ಪೈರ್ ಆಗಿ ಹೋಗ್ತೀನಿ ಅಂದರೆ ಅದೆಲ್ಲ ಸುಳ್ಳು. ಆ್ಯಕ್ಚುಲಿ ನೀರೊಳಗಡೆ ಕೆಳಗಡೆ ಬಿಡ್ತಾರೆ, ಅಲ್ಲಿ ಎಂಥ ಮೀನು ನೋಡೋಕ್ಕಾಗಲ್ಲ. ಜಾಸ್ತಿ ಏನೋ ಒಂದಷ್ಟು ನೋಡ್ಬೋದು ಅಷ್ಟೇ. ಎಡಿಟಿಂಗ್ ಮಾಡಿ ಹಾಕಿರ್ತಾರೆ. ಅಲ್ಲಿ ನಾವೇನಿದ್ರು ಕೆಳಗಡೆ ಹೋಗಿ ಫೋಟೋ ಹೊಡಿಸ್ಕೊಂಡು ವೀಡಿಯೋ ಮಾಡ್ಕೊಂಡು ಬರೋದಕ್ಕೆ ಅಷ್ಟೇ. ಬಟ್ ಇದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್. ಹೋಗಿ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ಅಂದರೆ ಹೋಗ್ಬೋದು. ನೀವು ಸ್ಕೂಬಾ ಆಡಲೇಬೇಕು ಅಥವಾ ನಮ್ಮ ಥರ ವಾಮಿಟಿಂಗ್ ಇದೆ. ನಾನು ತುಂಬ ದೂರ ಟ್ರಾವೆಲ್ ಮಾಡ್ತೀನಿ, ಆದರೆ ವಾಮಿಟಿಂಗ್ ಮಾಡಿಲ್ಲ. ಬಟ್ ಈ ಬೋಟಲ್ಲಿ ನೇಳಿಲ್ವ 70% ಮೆಂಬರ್ಸ್ ವಾಮಿಟ್ ಮಾಡಿದ್ರು. ನಾವು ಈ ಬೋಟಲ್ಲಿ ಮಾತ್ರ ಅಲ್ಲ, ಬರೋ ಬೋಟಲ್ಲೆಲ್ಲ ಮಾಡ್ತಾನೆ ಇರ್ತಾರಂತೆ. ಸೊ ಹೋಗುವಾಗ ನೋಡಿಕೊಂಡು ನಿದ್ದೆ ಮಾಡ್ಕೊಂಡು ರೆಸ್ಟ್ ಮಾಡ್ಕೊಂಡು ಹೋಗಿ, ಬರುವಾಗ ಬೇಕಾದರೆ ವಾಮಿಟ್ ಆಗಲಿಲ್ಲ ಅಂದರೆ ಬೋಟಲ್ಲಿ ಎಂಜಾಯ್ ಮಾಡಿ. ಹಂಗಿದ್ರೆ ಮಾತ್ರ ನೀವು ಸ್ವಲ್ಪ ಸ್ಕೂಬಾನ ಎಂಜಾಯ್ ಮಾಡ್ಕೊಂಡು ಆಡ್ಬೋದು. ಇಲ್ಲ ಹೆಲ್ತ್ ಅಪ್ಸೆಟ್ ಆಯಿತು ಹಂಗೆ ಹಿಂಗೆ ಅಂತಂದರೆ ಅದನ್ನು ಆಡೋಕ್ಕಾಗಲ್ಲ. ಯಾಕಂದರೆ ಸ್ಕೂಬಾಗೋಸ್ಕರ ನಾವು 3500 ಪೇ ಮಾಡಿದ್ವಿ. ಅದು ಪಲ್ಲವಿ ಹಾಲಿಡೇಸ್ ಕಡೆಯಿಂದ ಹೋಗಿದ್ದಕ್ಕೆ. ಇಲ್ಲಾಂದರೆ ಅಲ್ಲೇ ಹೋಗಿ ಕೇಳಿದ್ರೇ, ಬುಕ್ ಮಾಡದೆ ಹೋಗಿ ಕೇಳಿದ್ರೇ 4500 5000 ಎಲ್ಲ ಇದೆ ಸ್ಕೂಬಾಗೆ. ಬಟ್ ಎಂಜಾಯ್ ಮಾಡೋರಿಗೆ ವರ್ತಿದೆ. ನಮ್ಮ ಥರ ಹೋಗಿ ವೇಸ್ಟ್ ಮಾಡ್ಕೊಂಬೋಡೋರಿಗೆ ವರ್ತಿಲ್ಲ. ಸೊ ಬೋಟಲ್ಲಿ ಹೋಗುವಾಗ್ಲೂ ಸಮುದ್ರದ ಮಧ್ಯೆ ಎಲ್ಲ ಹೋಗ್ತೀವಿ, ಚೆನ್ನಾಗಿತ್ತು. ಐಲ್ಯಾಂಡೆಲ್ಲ ನೋಡ್ತೀವಿ. ಐಲ್ಯಾಂಡಲ್ಲಿ ಏನು ಲ್ಯಾಂಡ್ ಆಗೋಲ್ಲ, ಬಟ್ ಆದ್ರೂ ನೋಡ್ತೀವಿ. ನೋಡಿ ಸಮುದ್ರದ ಆಳದಲ್ಲೆಲ್ಲ ಕಲ್ಲೆಲ್ಲ ಹೆಂಗಿದೆ. ಬಟ್ ಫಿಶ್ ಏನು ಅಷ್ಟು ಕಾಣಿಸ್ತಾ ಇಲ್ಲ ಇದು ನೋಡಿ. ಸೊ ಈ ಥರ ಒಳಗಡೆ ಹೋಗ್ತೀವಿ, ಬರ್ತೀವಿ ಅಷ್ಟೇ. ಯಾರು ನಿಜವಾಗ್ಲೂ ಸ್ಕೂಬಾ ಮಾಡಬೇಕು, ಸ್ವಿಮ್ಮಿಂಗ್ ಬರುತ್ತೆ ಅನ್ನೋ ಫಾರಿನ್ ಕಂಟ್ರಿಲೆಲ್ಲ ಮಾಡ್ತಾರಲ್ಲ, ಆ ಥರ ಚೆನ್ನಾಗಿ ಮಾಡೋರು ಇದ್ದಾರೆ. ಸೊ ನಾವು ಬರೋಲ್ಲ ಅಂದರೆ ನಾವು ಇಷ್ಟೇ ನೋಡೋಕ್ಕಾಗೋದು. ಬಟ್ ಇಷ್ಟರಲ್ಲೂ ತುಂಬ ಖುಷಿ ಪಡೋದಿದೆ, ನಾವು ಆಳದಲ್ಲಿ ಹೋಗಿ ನೋಡ್ತೀವಿ ಅಂತ. ಅದಾದಮೇಲೆ ಎಲ್ಲ ಆಯಿತು, ರಿಟರ್ನ್ ಬಂದ್ವಿ, ರೂಮಿಗೆ ಬಂದು ಫ್ರೆಶ್ ಅಪ್ ಆದ್ವಿ. ಆ್ಯಕ್ಚುಲಿ ರೂಮು ಇನ್ನೂ ನಾವು ಚೆಕ್ಔಟ್ ಆಗಿರಲಿಲ್ಲ. ಬಂದು ಆರ್ಗನೈಸರ್ ಬಂದು ಚೆಕ್ಔಟ್ ಆಗಿ ಫ್ರೆಶ್ ಅಪ್ ಆಗಿಬಿಟ್ಟು ಚೆಕ್ಔಟ್ ಆಗಿ ಮತ್ತೆ ಲಂಚ್ ಮುಗಿಸ್ಕೊಂಡು ನಿಮ್ಮ ಲಗೇಜ್ ಎಲ್ಲ ಎತ್ತಿ ಬಸ್ಸಲ್ಲಿ ಇಡಿ ಅಂತ ಹೇಳಿದರು. ಸೊ ನಾವೇನು ಮಾಡಿದ್ವಿ, ಅಲ್ಲಿ ಹೋಟ್ಲ್ ಕೇಳಿದ್ವಿ, ನಮ್ಗೆ ಎಕ್ಸ್ಟ್ರಾ ಟೈಮ್ ಕೊಡ್ತಾರೆ. ಬಿಕಾಸ್ ನೆನ್ನೆ ಥರ ಆಗಬಾರ್ದಲ್ಲ, ವಾಶ್ರೂಮ್ ಇಲ್ಲದೆ ಕಷ್ಟ ಆಗಬಾರ್ದು ಅಂತ ಹೇಳ್ಬಿಟ್ಟು, ಪಬ್ಲಿಕ್ ಟಾಯ್ಲೆಟ್ ಎಲ್ಲ ಹೋಗೋಕ್ಕಾಗಲ್ಲ ಅಂತ. ಅದಕ್ಕೆ ಎಕ್ಸ್ಟ್ರಾ 500 ಆಗುತ್ತೆ ಅಂದರು. ಆಮೇಲೆ ನಾವೆಲ್ಲ ಡಿಸ್ಕಸ್ ಮಾಡಿದ್ಮೇಲೆ ಆ್ಯಕ್ಚುಲಿ ಹೋಟ್ಲ್ ಹತ್ರನೇ ಬಸ್ ಇರುತ್ತೆ, ಎಲ್ಲಾದರೂ ವಾಶ್ರೂಮ್ ಹೋಗೋದು, ವಾಶ್ರೂಮ್ಗಷ್ಟೇ 500 ಏನಕ್ಕೆ ಸುಮ್ಮನೆ ಎಕ್ಸ್ಟ್ರಾ ಪೇಮೆಂಟ್ ಅಂತ ಹೇಳ್ಬಿಟ್ಟು ನಾವು ಎಲ್ಲ ಚೆಕ್ಔಟ್ ಆಗಿ ಲಗೇಜ್ ಎಲ್ಲ ಬಸ್ಸಲ್ಲಿಟ್ಟು ಅಲ್ಲಿಂದ ಟೆಂಪಲಿಗೆ ಬಂದು ಟೆಂಪಲಲ್ಲೆಲ್ಲ ಹೋದ್ವಿ. ಟೆಂಪಲಿಗೆ ಹೋದ್ವಿ. ಈ ಟೆಂಪಲಲ್ಲಿ ಅಷ್ಟೇ ಡ್ರೆಸ್ ಕೋಡ್ ಇದೆ, ಫಾರ್ಮಲ್ಸ್ ಡ್ರೆಸ್ಸು ಅಥವಾ ಟ್ರೆಡಿಷ್ನಲ್ ಡ್ರೆಸ್ ಇತ್ತು. ಸೊ ನನ್ನ ಹಸ್ಬೆಂಡು ಆ್ಯಕ್ಚುಲಿ ಎಣ್ಣೆ ಪಂಚೆ ಹಾಕಿದ್ರಲ್ಲ, ಅದಕ್ಕೆ ಪ್ಯಾಂಟು ಶರ್ಟ್ ಹಾಕ್ಕೊಂಡು ನಾವಿಬ್ಬರು ನನ್ನ ಫ್ರೆಂಡ್ಸ್ ಎಲ್ಲ, ನಾನು ನನ್ನ ಫ್ರೆಂಡ್ ಡ್ರೆಸ್ ಹಾಕ್ಕೊಂಡ್ವಿ. ಇನ್ನೊಬ್ಳು ಜೀನ್ಸಲ್ಲೆಲ್ಲ, ಅಲ್ಲಿ ಯೂಶ್ವಲಿ ಜೀನ್ಸೇ ಯೂಸ್ ಮಾಡೋದು. ಅದಕ್ಕೆ ನೆಕ್ಸ್ಟ್ ನನ್ನ ಫ್ರೆಂಡ್ ಹಸ್ಬೆಂಡು ಪಂಚೆ ಹಾಕ್ಕೊಂಡು ಹೊರಟ್ವಿ. ಟೆಂಪಲ್ ಹೋಗ್ತಾಯಿದ್ವಿ. ರಶ್ ಏನು ಜಾಸ್ತಿ ಇರಲಿಲ್ಲ, ಅಂದರೆ ಫೋಟೋ ಹೊಡ್ಕೊಳ್ಳೋಕ್ಕೆ ಟೆಂಪಲ್ ಮುಂದೆ ತುಂಬ ಜನ ನಿಂತಿದ್ರು. ಅದು ನೋಡಿ ಯಪ್ಪ ಎಷ್ಟು ರಶ್ ಇದೆಯೋ ಅಂದ್ಕೊಂಡ್ವಿ. ಆಮೇಲೆ ಒಳಗಡೆ ಹೋದಾಗ ಅಷ್ಟು ರಶ್ ಇರಲಿಲ್ಲ. ಸೊ ನಾವು ಹೋಗಿ ಸ್ಲಿಪ್ಪರೆಲ್ಲ ಅಲ್ಲಿ ಕೊಟ್ಟು ಸ್ಲಿಪ್ಪರ್ ಬಿಟ್ಟು ನೆಕ್ಸ್ಟ್ ಟೆಂಪಲ್ ಒಳಗಡೆ ಹೋದ್ವಿ. ನೋಡಿ ಇಲ್ಲೆಲ್ಲ ಲೈನಲ್ಲಿ ನಿಂತಿರೋದು, ಮೇಲೆ ಗೋಪುರ ಇದೆಯಲ್ಲ, ಮೇಲೆ ಗೋಪುರಲ್ಲಿ ಹೋಗಿ ನೋಡೋಕ್ಕೆ ನಾವು ಇದನ್ನು ನೋಡೇನೆ ಎಷ್ಟು ರಶ್ ಅಂತ ಅಂದ್ಕೊಂಡ್ವಿ. ಇಲ್ಲಿಂದ ಅಲ್ಲಿ ತನಕ ಇದೆ ಅಂದ್ಕೊಂಡ್ವಿ. ಇಲ್ಲ ಒಳಗಡೆ ಹೋದರೆ ಏನಿರಲಿಲ್ಲ, ಆರಾಮಾಗಿ ಹೋಗಿ ನಾವು ಕಾಲು ತೊಳೆದಾದ್ಮೇಲೆ ದರ್ಶನಕ್ಕೆ ಹೊರಟ್ವಿ. ಸೊ ಜಾಸ್ತಿ ಜನ ಇಲ್ಲದೇ ಇರೋದ್ರಿಂದ ನಾವು ನಿಧಾನಕ್ಕೆ ಹೋದ್ವಿ. ಆ್ಯಂಡ್ ಹೋಗೋ ದಾರಿಯಲ್ಲಿ ಅಂದರೆ ಈ ಮೇಲೆ ಹತ್ಕೊಂಡು ಹೋದ್ಮೇಲೆ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಸಮುದ್ರ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಸೊ
ಹೆಂಗಿದೆ ನೀರು ಅಂತ ನೋಡಿಕೊಂಡು ಅಲ್ಲೇ ನಿಂತ್ಕೊಂಡ್ವಿ. ಸೊ ನಮಗೇನಂತ ಬೇಗ ಬೇಗ ಮುಗಿಸ್ಕೊಂಡು ಹೋಗಬೇಕು ಅಂತಿರಲಿಲ್ಲ, ಯಾಕಂದರೆ ಫಸ್ಟ್ ಸ್ಲಾಟು ಸ್ಕೂಬಾದಲ್ಲಿ ನಮ್ಮದಿದ್ರೆ ಸೆಕೆಂಡ್ ಬಸ್ ಅವ್ರದ್ದಿತ್ತು. ಸೊ ನಾವು ಯಾವುದು ಟೆನ್ಷನ್ ಇಲ್ಲದೆ ಕೂಲಾಗಿ ಹೋಗಿ ನೋಡ್ತಾಯಿದ್ವಿ. 6 o'clock ತಾನೇ ಅವ್ರು ಹೇಳಿದ್ದು. ನಾವು ಹೋಗಿ ನೋಡುವಾಗ ಇದೆಲ್ಲ ಟೆಂಪಲೆಲ್ಲ ವಿಸಿಟ್ ಮಾಡಿ ಹೋಗಿ ನೋಡುವಾಗ 4 o'clock ಆಗಿತ್ತು. ಇನ್ನೂ 2 hours ಇದೆ, ಜಾಸ್ತಿ ರಶ್ ಇಲ್ಲ ಅಂತ ನಿಧಾನಕ್ಕೆ ನೋಡ್ತಾಯಿದ್ವಿ. ಮುಂದೆ ಕಂಬ ಎಲ್ಲ ಇತ್ತು, ನೋಡಿದ್ವಿ. ಕೈಯೆಲ್ಲ ಮುಕ್ಕೊಂಡು ಒಳಗಡೆ ಹೋಗೋಣ ಅಂತ ಹೋದ್ವಿ. ಆ್ಯಕ್ಚುಲಿ ಒಳಗಡೆನೂ ತುಂಬ ಚೆನ್ನಾಗಿತ್ತು. ಫುಲ್ ಗೋಲ್ಡಲ್ಲೆಲ್ಲ ಬಾಗಿಲೆಲ್ಲ ಲೇಪನ ಮಾಡಿದ್ರು. ಒಳಗಡೆ ದರ್ಶನಕ್ಕೆ ಹೋದ್ವಿ. ದರ್ಶನ ಮುಗಿಸ್ಕೊಂಡು ಒಂದು ಶಿವ ಪೂಜೆ ಅಂತ ಮಾಡಿಸಿದ್ವಿ. 300 rupees ಟಿಕೆಟ್ ಕೊಟ್ಟರು. ಅದಕ್ಕೆ 2 ಕಾಯಿ ಮತ್ತು 1 ಲಾಡು ಕೊಟ್ಟರು. ಅದನ್ನು ಇಟ್ಕೊಂಡು ಪೂಜೆ ಮಾಡಿಸಿದ್ವಿ. ಒಳಗಡೆ ವಿಡಿಯೋ ಅಲೋ ಇರಲಿಲ್ಲ. ಸೊ ನಾವು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಮುಗಿದ್ಮೇಲೆ ಅಲ್ಲಿ ಆಂಜನೇಯ ದೇವಸ್ಥಾನ ಮತ್ತು ಗಣೇಶ ಟೆಂಪಲ್ ಮತ್ತು ಸುಬ್ರಹ್ಮಣ್ಯನ ಅದು ಹಿಂದ್ಗಡೆ ಚಿಕ್ಕ ಚಿಕ್ಕ ಟೆಂಪಲ್ ಇತ್ತು. ಅದನ್ನು ಕೈ ಮುಕ್ಕೊಂಡು ನಾವು ಬಂದ್ವಿ. ಆಮೇಲೆ ಹೊರಗಡೆ ಏನೂ ಬರಲಿಲ್ಲ. ಅಲ್ಲೇ ದೇವಸ್ಥಾನದ ಒಳಗಡೆನೇ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತೇಳಿ ಪ್ರಸಾದ ಲಾಡು ಕೊಟ್ಟಿದ್ರಲ್ಲ, ಸ್ವಲ್ಪ ತೊಗೊಂಡು ತಿಂದ್ವಿ. ಆಮೇಲೆ ಮತ್ತೆ ಹೊರಗಡೆ ಬಂದ್ವಿ. ಸೊ ನಾವು ಮತ್ತೆ ಪ್ಲ್ಯಾನ್ ಮಾಡಿದ್ದೇನಂತ ಅಂದರೆ ಅದು ಇದಿದೆಯಲ್ಲ, ಹೊರಗಡೆ ಬಂದಮೇಲೆ ಮೇಲ್ಗಡೆ ವ್ಯೂ ಪಾಯಿಂಟ್ ಇದೆಯಲ್ಲ, ಅಲ್ಲೋಗಿ ನಾವು ನೋಡೋಣ ಅಂತ ಅಂದ್ಕೊಂಡು ಹೊರಗಡೆ ಬಂದ್ವಿ. ಸೊ ಲೈನಲ್ಲಿ ನಿಂತ್ಕೊಂಡು ಟಿಕೆಟನ್ನು ತೊಗೊಂಡ್ವಿ. ಅಲ್ಲಿ ಹೋಗಿ ನೋಡೋದಕ್ಕಿಂತ ಟಿಕೆಟ್ ತೊಗೊಳೋದಕ್ಕೇ ದುಡ್ಡು ಲೈನ್ ಇತ್ತು. ಸೊ ಲೈನ್ ನಿಂತ್ಕೊಂಡು ನಾವು ಬಂದ್ವಿ. ನಾನು ಎಷ್ಟು ಲೈನ್ ಹೋಗೋಣವಾ ಬೇಡವಾ ಲೈನಲ್ಲಿ ಅಂತ ಅಂದ್ಕೊಂಡು ಹಂಗೂ ಟಿಕೆಟ್ ತೊಗೊಂಡು ಬಂದ್ವಿ. ಮೇಲ್ಗಡೆ 18th floor, ಆ್ಯಕ್ಚುಲಿ 18th floor ತನಕ ಹೋಗಿ ಒಳಗಡೆ ಹೆಂಗಿರುತ್ತೆ ಕ್ಯೂರಿಯಾಸಿಟಿ. ಬಂದ್ವಿ. ಹೋಗಿ ನೋಡಿದ್ರೆ ಅಲ್ಲೆಲ್ಲ ಫುಲ್ ರಶ್ಶು. ಕೆಳಗಡೆ ಟಿಕೆಟ್ ತಗೊಳೋಕೆ ರಶ್ಶು, ಮೇಲ್ಗಡೆ ನೋಡೋಕ್ಕೂ ರಶ್ಶು. 5 minutes ಅಷ್ಟೇ ಅಲೋ ಅಂತಂದರು ಮೇಲೋಗಿ ನೋಡೋಕ್ಕೆ. ಬಟ್ ಮೇಲೇನು ಹಾಲ್ ಥರ ಅಂದರೆ ಎಂಟಿ ಟೆರೆಸ್ ಥರ ಎಂಟಿ ಪ್ಲೇಸ್ ಇರಲಿಲ್ಲ. ಅದು ಒಂದು ರೂಮ್ ಥರ ಇತ್ತು. 4 ಕಿಟಕಿಗಳಿತ್ತು. 4 ಕಿಟಕಿ ಕಡೆಯಿಂದ ನೋಡ್ತಾಯಿದ್ವಿ. ಒಂದು ಲೆಫ್ಟ್ ಇಲ್ಲಿ ತುಂಬ ರಶ್ ಇದ್ದರು ಅಂತ ಅಂದ್ಕೊಂಡು ನೆಕ್ಸ್ಟು ವಿಂಡೋಸ್ ಕಡೆ ಹೋದ್ವಿ. ಅಲ್ಲಿ ಒಂದು ನೋಡಿ, ಇದು ಟೆಂಪಲ್ ರೈಟ್ ಸೈಡು, ಅಂದರೆ ನಾವು ಟೆಂಪಲ್ ಎದುರುಗಡೆ ಇದ್ದರೆ ನಮಗೆ ಲೆಫ್ಟ್ ಸೈಡು. ಅದು ಫುಲ್ ಬೀಚು ಎಷ್ಟು ಚೆನ್ನಾಗಿದೆ. ಮಧ್ಯ ಬೋಟೆಲ್ಲ ಇತ್ತು, ಅದನ್ನೆಲ್ಲ ನೋಡ್ಕೊಂಡ್ವಿ. ಪಲ್ಲವಿ ಹಾಲಿಡೇಸ್ ಕಡೆಯಿಂದ ಕರ್ಕೊಂಡು ಬಂದಿದ್ದರಿಂದ ನಮಗೆ ಟೋಟಲ್ 7,100 per head ಬಿತ್ತು. ಸ್ಕೂಬಾ ಡ್ರೈವಿಂಗು ಇನ್ಕ್ಲೂಡ್ ಇತ್ತು. 2 days ಲಂಚು, ಬ್ರೇಕ್ಫಾಸ್ಟು, ಡಿನ್ನರು ಕೂಡ ಇತ್ತು. ಫಸ್ಟ್ ಡೇಗಿಂತ ನಮಗೆ ಸೆಕೆಂಡ್ ಡೇ ಸ್ಯಾಟಿಸ್ಫೈ ಇತ್ತು. ಊಟ ಆಗಿರ್ಬೋದು, ಸ್ಕೂಬಾ ಆಗಿರ್ಬೋದು, ಎಲ್ಲ ಸ್ಯಾಟಿಸ್ಫೈ ಇತ್ತು. ಇದು ರೈಟ್ ಸೈಡ್ ಬೀಚ್ ಇದೆ ನೋಡಿ. ಆ್ಯಕ್ಚುಲಿ ರೈಟ್ ಸೈಡ್ ಬೀಚಲ್ಲಿ ನೀವು ನೋಡಿದ್ರೆ, ಮೇಲ್ಗಡೆಯಿಂದ ನೋಡಿದ್ರೆ ವ್ಯೂ ಪಾಯಿಂಟಲ್ಲಿ ನದಿ ಹರ್ಕೊಂಡು ಬಂದು ಈ ಬೀಚಿಗೆ ಸೇರ್ತಾ ಇರೋದು ಕೂಡ ಕಾಣುತ್ತೆ. ಯಾವ ನದಿ ಅಂತ ಗೊತ್ತಿಲ್ಲ ನೋಡಿ, ನೀವು ಬೇಕಾದರೆ ನೋಡ್ಬೋದು. ಆ ಕಡೆ ಸೈಡಿಂದ ನೋಡಿ ನದಿ ಹರ್ಕೊಂಡು ಬರ್ತಾಯಿದೆ, ಅದನ್ನು ನೋಡ್ಬೋದು. ಇದು ಫ್ರಂಟ್ ವ್ಯೂ. ಇದು ಟೆಂಪಲಲ್ಲಿ ನೋಡಿ, ಬೀಚ್ ಯಾವಾಗಲೂ ಹೇಳಿದ್ನಲ್ಲ, ಸರಿ ನೋಡಿ, ನದಿಯಲ್ಲಿ ಹರ್ಕೊಂಡು ಬರ್ತಾಯಿದೆ. ಹರ್ಕೊಂಡು ಬಂದು ಈ ಬೀಚಿಗೆ ಸೇರ್ತಾಯಿದೆ. ಯಾವ ನದಿ ಅಂತ ನನಗೆ ಗೊತ್ತಿಲ್ಲ. ಹರ್ಕೊಂಡು ಬಂದು ಬೀಚಿಗೆ ಸೇರ್ತಾಯಿದೆ. ಅಷ್ಟು ನೋಡೋಕೆ ಚೆನ್ನಾಗಿತ್ತು. ಬಟ್ ಅಲ್ಲಿಗೆ ಹೋಗಿ ಆಟ ಆಡ್ಬೋದು ಅನಿಸುತ್ತೆ. ನಾವು ಅಲ್ಲಿ ತನಕ ನಡ್ಕೊಂಡು ಹೋಗಲಿಲ್ಲ. ನಾವು ಅದು ಮೇಲೆ ನಿಂತ್ಕೊಂಡು ನೋಡಿದ್ಮೇಲೆ ನಮಗೂ ಗೊತ್ತಾಗಿದ್ದು ಅಲ್ಲೊಂದು ನದಿ ಹರ್ಕೊಂಡು ಬಂದು ಇಲ್ಲಿ ಜಾಯಿನ್ ಆಗ್ತಾಯಿದೆ. ಅದು ಪಾಯಿಂಟ್ ಕೂಡ, ಜಾಯಿನ್ ಆಗೋ ಪಾಯಿಂಟ್ ಕೂಡ ಇಲ್ಲೇ ಇದೆ ಅಂತ ಅಂದ್ಕೊಂಡು ಆಮೇಲೆ ಗೊತ್ತಾಗಿದ್ದು. ಮೇಲೆ 30 rupees ಇತ್ತು per head ಚಾರ್ಜ್ ಬಂದು. ಸೊ ವರ್ತ್ ಇತ್ತು, ನೋಡಿದ್ವಿ, ಚೆನ್ನಾಗಿತ್ತು. ಅದಾದಮೇಲೆ ಇದು ಒಂದು ಫ್ರಂಟ್ ಸೈಡ್, ಇದು 4 windows ಇತ್ತು. ಇದು ಬ್ಯಾಕ್ ಸೈಡು ನೋಡಿ, ಶಿವಂದು ಇದೆಲ್ಲ ಮೂರ್ತಿ ಎಲ್ಲ ಮಾಡಿಟ್ಟಿದ್ದಾರೆ. ಕೆಳಗಡೆ ಮ್ಯೂಸಿಯಮು, ಎಕ್ಸಿಬಿಷನ್ ಥರನೂ ಏನೋ ಇದೆ ಅಂತ ಹೇಳಿದರು. ಅಂದರೆ ರಾವಣಂದು ಹಿಸ್ಟ್ರಿ, ಈ ಮುರುಡೇಶ್ವರದ ಹಿಸ್ಟ್ರಿ ಅದರೊಳಗೆ ಕೆಳಗಡೆ ಇದೆ ಅಂತ ಹೇಳಿದ್ರು. ಇದು ಮುಗಿಸ್ಕೊಂಡು ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಸರಿ ಅಂತ ಅಂದ್ಬಿಟ್ಟು ಇದೆಲ್ಲ ವ್ಯೂ ಎಲ್ಲ ನೋಡಿಕೊಂಡು ಕೆಳಗಡೆ ಇಳಿದ್ವಿ. ಸೊ ಬೆಳಗ್ಗೆ ನಾವು ಬ್ರೇಕ್ಫಾಸ್ಟ್ ಲೇಟಾಗಿ ಬೇಗನೆ ತಿಂದಿದ್ವಿ. ಮಧ್ಯಾಹ್ನ ನಮಗೆ ಲಂಚ್ ಬಂದು ಅನ್ನ ಸಾಂಬಾರು ಕೊಟ್ಟಿದ್ದರು, ಚೆನ್ನಾಗಿತ್ತು. ಅಂದರೆ ಲಾಸ್ಟ್ ಡೇ ಏನು ಕೊಟ್ಟಿದ್ರು ಅದೇ ಥರ ಅನ್ನ ಸಾಂಬಾರು, ಮೊಸರು ಎಲ್ಲ ಕೊಟ್ಟಿದ್ರು. ನಾನು ಇಲ್ಲಿ ತುಂಬ ವಾಮಿಟ್ ಆಗಿದ್ದರಿಂದ ಏನೂ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಜಸ್ಟ್ ನಾನು ಮಜ್ಜಿಗೆ ಅನ್ನ ತಿಂದ್ಬಿಟ್ಟು ಕೆಳಗಡೆ ಬಂದ್ವಿ. ಅದು ಸ್ವಲ್ಪ ಇನ್ನೂ ನಂಗೆ ತಲೆ ಸುತ್ತಾನೆ ಇತ್ತು ಇದೆಲ್ಲ ಹೋಗಿ ಟೆಂಪಲ್ ನೋಡುವಾಗ, ಅಷ್ಟು ನನಗೆ ಕಷ್ಟ ಆಗಿತ್ತು. ಸೊ ಅದಾದಮೇಲೆ ವ್ಯೂ ಪಾಯಿಂಟ್ ಹಿಂದೆ ಮೂರ್ತಿ ಇದೆಯಲ್ಲ, ಅಲ್ಲಿ ಹೋಗೋಣ ಅಂದ್ಕೊಂಡ್ವಿ. ಬಟ್ ನನ್ನ ಫ್ರೆಂಡು ಅವ್ರ ಹಸ್ಬೆಂಡ್ ಎಲ್ಲ ತುಂಬ ನಡೆಸಿದ್ದಾರೆ. ಇವರು ಕಾಲು ನೋಗ್ತಾಯಿದೆ, ಅದು ಮೇಲ್ಗಡೆ ಇದೆ, ಅಲ್ಲಿ ನಡೆಯೋಕ್ಕಾಗಲ್ಲ, ಬೇಡ ಅಂತಂದರು. ಸರಿ ಅಂದ್ಬಿಟ್ಟು ಅಲ್ಲೇ ಕೂತ್ಕೊಂಡು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಸಂಜೆ ಆಯಿತು. ಅವ್ರಿಗೆ ಕಾಲ್ ಮಾಡಿ ಕೇಳಿದ್ವಿ ಬರೋದೇ ನಾವು 6 o'clock ಆಯಿತು ಅಂತ. ಅವ್ರು ಹೇಳಿದ್ರು ಇನ್ನೂ ಸೆಕೆಂಡ್ ಬ್ಯಾಚ್ ಸ್ಕೂಬಾ ಹೋಗಿರೋ ರಿಟರ್ನ್ ಆಗಿಲ್ಲ ಅಂದರು. ಸರಿ ಅಂದ್ಬಿಟ್ಟು ಮತ್ತೆ ಬೀಚ್ ಹತ್ರ ಬಂದ್ವಿ. ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂತ ಅಲ್ಲಿ ಈ ಥರ ಬ್ರಿಡ್ಜ್ ಹಾಕಿದ್ರು, ಅಂದರೆ ಸಮುದ್ರದ ಮೇಲೆ ನಡ್ಕೊಂಡು ಹೋಗೋದಕ್ಕೆ. ನನ್ನ ಹಸ್ಬೆಂಡು, ನನ್ನ ಫ್ರೆಂಡ್ಸ್, ಅವ್ರ ಫ್ಯಾಮಿಲಿ ಎಲ್ಲ ಹೋದರು. ನನ್ನ ಕೈಯಲ್ಲಿ ನನಗೆ ಮೊದಲೇ ತಲೆ ಸುತ್ತಾ ಇತ್ತಲ್ಲ. ಸೊ ಅಲ್ಲೋಗಿ ಮತ್ತೆ ಹಿಂಗೆ ವೇವ್ಸ್ ಎಲ್ಲ ಬರುವಾಗ ಮತ್ತೆ ಸುತ್ತಿದ್ರೆ ಮತ್ತೆ ಹಿಂಗೆ ಮನೆಗೆ ಹೋಗೋದು ಅಂದ್ಬಿಟ್ಟು ನಾನು ಬರೋಲ್ಲ, ನಾನು ಒಬ್ಬಳೇ ಇಲ್ಲೇ ಇರ್ತೀನಿ ಅಂತ ಅವ್ರನ್ನ ಕಳಿಸ್ಬಿಟ್ಟು ನಾನು ಹೊರಗಡೆ ಯಾರ ಹತ್ರ ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊತಾ ಇದ್ದೆ.
ಅವರು ಮುಗಿಸ್ಕೊಂಡು ಬಂದರು. ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಬೀಚ್ ಮೇಲೇ ಒಂದು ರೆಸ್ಟೋರೆಂಟ್ ಕಟ್ಟಿರ್ತಾರೆ, ಹೋಟ್ಲ್. ಅಲ್ಲೂ ಎಷ್ಟಾಗುತ್ತೆ ಚಾರ್ಜಸ್ ಗೊತ್ತಿಲ್ಲ. ಸನ್ಸೆಟ್ ಅಂತೂ ತುಂಬ ಚೆನ್ನಾಗಿತ್ತು. ನೈಟು ತುಂಬ ಎಲ್ಲರೂ ಎಂಜಾಯ್ ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ಸನ್ಸೆಟ್ ಮುಗಿಸ್ಕೊಂಡು ಬಂದು ಮತ್ತೆ ಫೋನ್ ಮಾಡಿದ್ವಿ, ಅವ್ರು ಇನ್ನೂ ಬಂದೇ ಇಲ್ಲ ಸ್ಕೂಬಾಯಿಂದ ಅಂದರು. ಸರಿ ಮತ್ತೆ ಅಲ್ಲೇ ಬೀಚಲ್ಲೇ ಟೈಮ್ ಪಾಸ್ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ಟೈಮ್ ಪಾಸ್ ಮಾಡ್ತಾಯಿದ್ವಿ. ನೋಡಿ ಗೋಪುರ ಎಲ್ಲ ಎಷ್ಟು ಚೆನ್ನಾಗಿ ಇಲ್ಲ, ಆವಾಗಲೇ 6 ಆಗ್ತಾ ಇದ್ದಂಗೆನೇ 6:30 ಆಗೇ ಇರಲಿಲ್ಲ. ಆವಾಗಲೇ ಅಂದರೆ ಕತ್ಲೆ ಆಗ್ತಿದ್ದಂಗೆ ಗೋಪುರದಲ್ಲೆಲ್ಲ ಲೈಟ್ಸ್ ಆನ್ ಮಾಡಿದ್ರು. ಅದು ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು. ನೈಟು ಚೆನ್ನಾಗಿತ್ತು. ಲೈಟ್ ಹೆಂಗೆ ಒಂದು ಟೈಮ್ ಇದ್ದಿದ್ದ ಕಲರು ಆ ಗೋಪುರದಲ್ಲಿ ಇನ್ನೊಂದು ಟೈಮ್ ಇರಲಿಲ್ಲ ನೋಡಿ. ಇವಾಗ ಆರೆಂಜ್ ಕಲರ್ ಇದೆ, ನೆಕ್ಸ್ಟು ಹೋಗ್ತಾ 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 ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಆ ಥರ ಇತ್ತು, ಚೆನ್ನಾಗಿತ್ತು. ನಾವು ಈ ಮುರುಡೇಶ್ವರದಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾವೇ ಬಂದಿದ್ದಿದ್ರೆ ನಮಗಿನ್ನೂ ಚೆನ್ನಾಗಿರೋದು. ಇಲ್ಲಿ ಪಲ್ಲವಿ ಹಾಲಿಡೇಸ್ ಕಡೆಯಿಂದ ನಮ್ಗೆ ತುಂಬ ಪ್ಲೇಸಸ್ ಏನು ಕವರ್ ಮಾಡಲಿಲ್ಲ ಅವರು. ಜಸ್ಟ್ ಮುರುಡೇಶ್ವರ ಟೆಂಪಲ್, ಗೋಕರ್ಣ ಟೆಂಪಲ್, ಬೀಚು ಆ್ಯಂಡ್ ಸ್ಕೂಬಾ ಡ್ರೈವ್ ಇಷ್ಟೇ. ಟೈಮ್ ಇತ್ತು, ಅವ್ರು ಬೇರೆ ಕಡೆನೂ ಕರ್ಕೊಂಡು ಹೋಗ್ಬೋದಾಗಿತ್ತು ಅನಿಸುತ್ತೆ, ಗೊತ್ತಿಲ್ಲ. 2 ಬಸ್ ಬಂದಿದ್ದರಿಂದ ಅವ್ರು ಬರೋ ತನಕ ನಾವು ವೆಯ್ಟ್ ಮಾಡಬೇಕಾಗಿತ್ತು. ಆ ಥರ ಇತ್ತು ನೋಡಿ. ಆವಾಗಲೇ ನೋಡಿದ್ದು ನೀವು ಕರ್ನಾಟಕದ್ದು ಬಾವುಟ, ಇವಾಗ ಇಂಡಿಯಾದ ನೋಡಿ ಹಾಕಿದ್ದಾರೆ ಮುರುಡೇಶ್ವರ ಗೋಪುರದಲ್ಲಿ. ನೋಡೋಕೆ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಾವು ಬಜ್ಜಿ ತಿಂದ್ಕೊಂಡು ನೋಡ್ತಾ ಇದ್ವಿ ಅಲ್ಲೇ, ಯಾಕಂದರೆ ಇನ್ನೂ ಅವ್ರು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರಲ್ಲ. ಸೊ ನಾವು ಇನ್ನು ಅವ್ರು ಬರೋದು ಲೇಟ್ ಆದ್ರೂ ಏನು ಮಾಡೋದಂತ ಹೋಗ್ಬಿಟ್ಟು ಹೋಟ್ಲ್ ಹತ್ರ ಎಲ್ಲ ಹೋಗೋಣ ಬಿಡಿ, ಯಾವಾಗ ಬರ್ತಾರೇನೋ, ಇಲ್ಲಿಂದ ಹೋಗೋಕ್ಕೆ ಒಂದು ಅರ್ಧ ಗಂಟೆ ಬೇಕು ನಡ್ಕೊಂಡು ಅಂದ್ಬಿಟ್ಟು ಹೋದ್ವಿ. ಅಲ್ಲೇ ಬಂದು ನೋಡಿದ್ರೆ ಎಲ್ಲರೂ ನಮ್ಮ ಬಸ್ ಅವರೆಲ್ಲ ಬಂದು ಅಂತಾಕ್ಷರಿ ಆಡ್ತಾಯಿದ್ರು. ಸೊ ನನ್ನ ಫ್ರೆಂಡು ಜಾಯ್ನ್ ಆದಳು. ನಾನು ವಾಶ್ರೂಮ್ ಹೋಗ್ಬೇಕಾಗಿತ್ತು. ಹೋದರೆ ವಾಶ್ರೂಮ್ಗೆ ಅಲ್ಲಿ ಜಾಗ ಕೊಡ್ತಾಯಿಲ್ಲ. ಅಂದರೆ ನಾವೆಲ್ಲ ಚೆಕ್ಔಟ್ ಆಗಿಬಿಟ್ಟಿದ್ದೀವಿ, ವಾಶ್ರೂಮ್ ನಮಗೆ ಅಂತ ಸಪ್ರೇಟ್ ಇಲ್ಲ. ಹೋಟ್ಲ್ ಕಡೆಯಿಂದ ಕೇಳಿದ್ವಿ. ಆಮೇಲೆ ನಮಗೆ ಪಲ್ಲವಿ ಹಾಲಿಡೇಸ್ ಕಡೆಯಿಂದ ಕರ್ಕೊಬಂದಿಲ್ಲ ಆರ್ಗನೈಸರ್ನ ಕೇಳೋದಕ್ಕೆ, ಅವರು ಸೆಕೆಂಡ್ ಬಸ್ ಅವರು ಬಂದು ಚೆಕ್ ಇನ್ ಆಗ್ತಾರೆ ಡ್ರೆಸ್ ಚೇಂಜ್ ಮಾಡೋಕ್ಕೆ ಸ್ಕೂಬಾಯಿಂದ. ಅವ್ರು ವಾಶ್ರೂಮ್ ಯೂಸ್ ಮಾಡ್ಕೊಳ್ಳಿ ಅಂತ ರೂಮಿಗೆ ಕಳಿಸಿದ್ರು. ಸೊ ನಾವು ಅಲ್ಲೇ ಹೋಗಿ ವಾಶ್ರೂಮ್ ಯೂಸ್ ಮಾಡ್ಕೊಂಡು ಬಂದ್ವಿ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದರೆ ಅಂತಾಕ್ಷರಿಯಿಂದ ಇವರು ಮಿಮಿಕ್ರಿ ಥರ, ಅಂದರೆ ಏನು ಆ್ಯಕ್ಷನ್ ಮಾಡ್ತಾರೆ ಅಂತ ಆಪೋಸಿಟು ಗರ್ಲ್ಸ್ ಬೇರೆ ಬಾಯ್ಸ್ ಬೇರೆ ಕೂತ್ಕೊಂಡು ಆಟ ಆಡ್ತಾಯಿದ್ರು. ನಾವು ಅಲ್ಲೋಗಿ ಜಾಯ್ನ್ ಆದ್ವಿ. ಚೆನ್ನಾಗಿತ್ತು. ಆರ್ಗನೈಸರ್ ಕಡೆಯಿಂದ ಕರ್ಕೊಂಡು ಬಂದು ಅವ್ರು ಎಂಟರ್ಟೈನ್ ಮಾಡೋದಕ್ಕಿಂತ ನಮ್ಮ ಬಸ್ಸಲ್ಲಿ ಇದ್ದವರೆಲ್ಲ ತುಂಬ ಕ್ಲೋಸ್ ಇದ್ದರು, ತುಂಬ ಬೇಗ ಬೇಗ ಮಿಂಗಲ್ ಆದರು. ನಾವೇನೇ ಆ್ಯಕ್ಟಿವಿಟೀಸ್ ಮಾಡಿಕೊಂಡು ನಾವೇನೇ ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ಊಟ ಕೊಟ್ಟರು. ನೈಟು ಒಂದು ಪಾಯಸ ಮತ್ತು ಪಲಾವ್ ಕೊಟ್ಟಿದ್ದರು. ಸೊ ನಾನು ಪಾಯಸ ಸ್ವಲ್ಪ ತಿನ್ಕೊಂಡು ಪಲಾವ್ ತಿಂದ್ವಿ. ಡೇ 2ಗಿಂತ ಡೇ ಫಸ್ಟು ನೈಟ್ ಊಟ ಚೆನ್ನಾಗಿತ್ತು. ಮುದ್ದೆ, ಅನ್ನ, ಸಾಂಬಾರೆಲ್ಲ ಕೊಟ್ಟಿದ್ದರು. ಅದಾದಮೇಲೆ ಹೊರಡ್ತಾರೇನೋ ಅವರು, ಬಸ್ ಅವ್ರು ಬಂದರು, ಸೆಕೆಂಡ್ ಬಸ್ ಅವ್ರು ಬಂದರು, ಹೊರಡ್ತಾರೇನೋ ಅಂದರೆ ಯಾರೂ ಜಾಗ ಖಾಲಿ ಮಾಡ್ತಾಯಿಲ್ಲ. ಯಾಕಂದರೆ ಆಗಲೇ ಮ್ಯಾಚ್ ಸ್ಟಾರ್ಟ್ ಆಗೋಯಿತು, CSK ಮತ್ತು RCB ಬ್ಯಾಟಿಂಗ್. ಎಲ್ಲರೂ ಮೊಬೈಲಲ್ಲಿ ಬರೀ ಮ್ಯಾಚ್ ನೋಡೋದೇ ಆಯಿತು. ಎಲ್ಲರೂ ನೋಡ್ತಾನೇ ಇದ್ದರು. ಅಲ್ಲಿ ಬೇರೆ ಟಿವಿಯಲ್ಲಿ ಹಾಕ್ಬಿಟ್ಟಿದ್ರು. ಅದಾದಮೇಲೆ ಮುಗಿದ್ಮೇಲೆ ಬ್ಯಾಟಿಂಗ್ RCBದು. ಆಮೇಲೆ ಬಸ್ಸಲ್ಲಿ ಹತ್ಕೊಂಡು ಕೂತ್ಕೊಂಡ್ವಿ ಎಲ್ಲರೂ. ಸೊ ಬಸ್ 1 ಬಸ್ 2 ಎರಡೂ ಹೊರಡ್ತು. ಆಮೇಲೆ CSK ಬ್ಯಾಟಿಂಗ್ ಸ್ಟಾರ್ಟ್ ಆಯಿತು. ಟಿವಿಯಲ್ಲಿ ಹಾಕಿದ್ರು ಬ್ಯಾಟಿಂಗ್, ಎಲ್ಲರೂ ನೋಡ್ತಾಯಿದ್ವಿ. ನಾನಂತೂ ಟಯರ್ಡ್ ಆಗಿದ್ದೆ, ತುಂಬ ಮಲ್ಕೊಂಬಿಟ್ಟೆ. ಪಲ್ಲವಿ ಹಾಲಿಡೇಸ್ ಟ್ರಿಪ್ದು ನನಗೆ ರಿವ್ಯೂಸ್ ಕೇಳೋದಾದರೆ, ಪಲ್ಲವಿ ಹಾಲಿಡೇಸ್ ಕಡೆಯಿಂದ ಬಂದಿದ್ದ ಬಸ್ ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ. ಹಿಂದೆ ಕೂತಿದ್ದು ತುಂಬ ಜನಕ್ಕೆ ಸ್ಯಾಟಿಸ್ಫೈ ಆಗಲಿಲ್ಲ. ಆ್ಯಂಡ್ ಫಸ್ಟ್ ಡೇ ಕೊಟ್ಟಿದ್ದು ಆಫ್ಟರ್ನೂನ್ ಲಂಚು ಸ್ಯಾಟಿಸ್ಫೈ ಆಗಲಿಲ್ಲ. ಲಂಚು ತಿಂದಿದ್ದು ಟೇಸ್ಟ್ಗಿಂತ ಆ್ಯಕ್ಚುಲಿ ಕೊಟ್ಟಿದ್ದ ಜಾಗ ಆಗಿರ್ಬೋದು, ಟೈಮಿಂಗ್ಸ್ ಆಗಿರ್ಬೋದು ಚೆನ್ನಾಗಿಲ್ಲ. ಬಟ್ ಡೇ 2 ತುಂಬ ಚೆನ್ನಾಗಿತ್ತು. ಸ್ಕೂಬಾ ಮತ್ತು ಮುರುಡೇಶ್ವರ ಎಲ್ಲ ಚೆನ್ನಾಗಿತ್ತು. ಡೇ 1 ನಂಗೆ ಸ್ಯಾಟಿಸ್ಫೈ ಆಗಲಿಲ್ಲ. ಬಟ್ ಬಜೆಟ್ ಫ್ರೆಂಡ್ಲಿ ಆಗಿತ್ತು. ಸೊ ಯಾರಾದರೂ ಬಜೆಟ್ ಫ್ರೆಂಡ್ಲಿ ಟ್ರಿಪ್ ಹುಡುಕ್ತಿದ್ರೆ ಆರಾಮಾಗಿ ಹೋಗ್ಬೋದು. ಸ್ಕೂಬಾನು ಅಷ್ಟೇ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ. ಅಂದರೆ ನಾವೇ ಹೋದರೆ ಅರೌಂಡ್ 4,000ಇಂದ 5,000 ಮೇಲಾಗುತ್ತೆ ಸ್ಕೂಬಾ ಅಲ್ಲೋಗಿ ಬುಕ್ ಮಾಡಿದ್ರೆ. ಬಟ್ ಅಡ್ವಾನ್ಸಾಗಿ ಬುಕ್ ಮಾಡ್ಕೊಂಡು ಹೋದರೆ ಕಡಿಮೆನೇ ಬೀಳುತ್ತೆ, ಏನಿಲ್ಲ. ಅದಾದಮೇಲೆ ಬಸ್ ಬೆಂಗಳೂರಿಗೆ ಬಂತು. ನಾವು ಇಲ್ಲಿಂದ ಹೋಗುವಾಗ ಗೊರಗುಂಟೆಪಾಳ್ಯದಲ್ಲಿ ಈವ್ನಿಂಗ್ 7 o'clock ಬಸ್ ಹತ್ತಿದ್ವಿ, ಫ್ರೈಡೇ ನೈಟು. ಆ್ಯಂಡ್ ಅಲ್ಲಿಂದ ಮಂಡೇ ಮಾರ್ನಿಂಗ್ 7 o'clock ಇಳಿಸ್ತಾ ಬಸ್ ಬೆಂಗಳೂರಲ್ಲಿ. ಅಲ್ಲಿಂದ ನಾವು ಬಸ್ ಹತ್ಕೊಂಡು ಮನೆಗೆ ಬಂದುಬಿಟ್ವಿ. ಸೊ ಇಷ್ಟ ಆಗಿತ್ತು ನಮ್ಮ ಪಲ್ಲವಿ ಹಾಲಿಡೇಸ್ ಕಡೆಯಿಂದ ಹೋಗಿದ್ದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಟ್ರಿಪ್ಪು. ಸೊ ತುಂಬ ಥ್ಯಾಂಕ್ಸ್ ವಿಡಿಯೋ ನೋಡಿದ್ದಕ್ಕೆ. ಸೊ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು. ಬಾಯ್ ಆಲ್.